ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ತಿರುಗಂದವರ್ತಿ ನಿಮ್ಮನ್ನು ಪ್ರಭು ಯೇಸುವಿನ ನಾಮದಲ್ಲಿ ಸಂಧಿಸುವಂತೆ ಕರ್ತನ ಕೊಟ್ಟಂಥ ಮಹಾಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇದು ನನ್ನ ಹಾಡು ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಕಾಣುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ದಿನ ನಮ್ಮ ಮಧ್ಯದಲ್ಲಿ ಕಳೆದ ಸಂಚಿಕೆಯಿಂದ ನಮ್ಮ ಜೊತೆಯಲ್ಲಿದ್ದುಕೊಂಡು ತಮ್ಮ ಅನುಭವ ಸಾಕ್ಷಿಗಳನ್ನು ಹಂಚಿ ದೇವರು ಮಾಡಿದ ಅದ್ಭುತಗಳನ್ನು, ಅಪ್ರಮೇಯ ಮಹತ್ಕಾರ್ಯಗಳನ್ನು ವರ್ಣಿಸುತ್ತಾ ದೇವರು ಕೊಟ್ಟಂಥ ಹಾಡುಗಳನ್ನು ನಮ್ಮ ಮಧ್ಯದಲ್ಲಿ ಹಾಡುತ್ತಾ ಅನೇಕ ಜನರಿಗೆ ಉತ್ತೇಜನ ಆಗುವ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಅನೇಕ ಮಾತುಗಳನ್ನು ಆಡಿ ನಮ್ಮನ್ನು ಕೂಡ ಉತ್ತೇಜಪಡಿಸಿದಂಥ ನಿಮ್ಮೆಲ್ಲರ ಪ್ರೀತಿಯ ನವೀನ್ ಜೋಸೆಫ್ರವರು ಶಾರೋನಿನ ರೋಜಾ ಎಂಬ ಹಾಡಿನ ಮುಖಾಂತರ ಈ ಒಂದು ಕನ್ನಡದ ಜನತೆಗೆ 4 ಸಿಡಿಗಳನ್ನು ಕೊಟ್ಟು ಇಂದು ಅನೇಕ ಹಾಡುಗಳನ್ನು ಸಭೆಗಳಲ್ಲಿ, ಮನೆಗಳಲ್ಲಿ ಹಾಡುವಂತೆ ದೇವರು ಅವರ ಮುಖಾಂತರ ಮಹತ್ಕಾರ್ಯಗಳನ್ನು ನಡೆಸಿದಾಗಾಗಿ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಬನ್ನಿ, ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಪ್ರೀತಿಪೂರ್ವಕವಾಗಿ ನಾವೆಲ್ಲರೂ ಸ್ವಾಗತ ಬದರಿ. ಈ ಒಂದು ಕಾರ್ಯಕ್ರಮಕ್ಕೆ ತಿರುಗಂದವರ್ತಿ ಮತ್ತೆ ನಿಮ್ಮನ್ನು ಕಾಣುವಂತೆ ದೇವರು ದೊಡ್ಡ ಕಾರ್ಯವನ್ನು ಮಾಡಿದ್ದಾನೆ. ನಿಮ್ಮ ಆ ಸಿಡಿಯ ಸಾಕ್ಷಿ, ಆ ಸಿಡಿಯ ಒಂದು ಅನುಭವಗಳನ್ನು, ಸಿಡಿಯ ಒಳ್ಳೆಯ ಹಾಡುಗಳು ನಾವು ಮತ್ತು ನಮ್ಮೆಲ್ಲ ವೀಕ್ಷಕರು ಕೇಳುವಂತೆ ಇಲ್ಲೊಂದು ಬಂದು ನೀವು ನಿಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ನಮ್ಮನ್ನು ಅನೇಕ ಮಾತುಗಳ ಮುಖಾಂತರ, ಅನೇಕ ಹಾಡುಗಳ ಮುಖಾಂತರ ನಮ್ಮನ್ನು ಉತ್ತೇಜನ ಮಾಡಿದಿರಿ. ಅದಕ್ಕೆ ತಿರುಗಂದವರ್ತಿ ನಿಮಗೆ ನಾವು ವಂದನೆ ಸಲ್ಲಿಸ್ತೇವೆ. 3ನೇ ವಾಲ್ಯೂಮ್ ದೇವರು ನಿಮ್ಮನ್ನು ಒಂದು ಅನೇಕ ಜನರಿಗೆ ಚಿರಪರಿಚಿತರನ್ನಾಗಿ ಮಾಡಿದಂಥ ಒಂದು ವಾಲ್ಯೂಮ್. 3ನೇ ವಾಲ್ಯೂಮ್ ನಂತರ 4ನೇ ವಾಲ್ಯೂಮ್ಗೆ ನೀವು ಪಾದಾರ್ಪಣೆ ಮಾಡಿದಿರಿ. ಯಾವ ರೀತಿ ಇತ್ತು ಬದ್ರೆ ಅದರ ಒಂದು ರೆಸ್ಪಾನ್ಸ್ ಇರ್ಬೋದು, ಅದರ ನಡೆದು ಬಂದ ಹಾದಿರ್ಬೋದು, ಹಾಡುಗಳು ಯಾವ ರೀತಿಯಲ್ಲಿ, ಯಾವ ಕ್ಷಣದಲ್ಲಿ ಬರೆದ್ರಿ, ಹೇಗೆ ಬರೆದ್ರಿ? ಆ್ಯಕ್ಚುಲಿ ನಾನು 4th ಆಲ್ಬಮ್ ಬರೆಯುವಾಗ ನಾನು ಬಿಸ್ನೆಸ್ಸಲ್ಲಿ ತುಂಬ ರಿಚ್ ಆಗಿಬಿಟ್ಟಿದ್ದೆ. ತುಂಬ ರಿಚ್ ಆಗಿಬಿಟ್ಟೆ. ಅಂದರೆ ತುಂಬ ಹಣ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು, ವೆಹಿಕಲ್ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಬಿಸ್ನೆಸ್ಸಲ್ಲಿ ತುಂಬ ನಾನು ದೇವರ ಕೃಪೆನ ನನಗೆ ಕಡೆ ಹಳಿಲಿಕ್ಕಾಗಲೇ ಇಲ್ಲ, ಅದನ್ನು ಎಣಿಸ್ಲಿಕ್ಕೆ ಆಗಲೇ ಇಲ್ಲ. ಅಷ್ಟೊಂದು ಅನುಭವದಲ್ಲಿ ನಾನು ಬರೆದೆ. ಅಂಥ ಒಂದು ಅನುಭವದಲ್ಲಿ ಈ ಹಾಡುಗಳನ್ನ ನಾನು ಬರೀತಾ ಹೋದೆ. ಆದರೆ ಆ 4th ಆಲ್ಬಮ್ ನಾನು ಮಾಡೋವಾಗೆಲ್ಲ ಭಾಳ ಸಂತೋಷದ ಸಮಯ, ಭಾಳ ಆನಂದವಾದ ಸಮಯ. ಸೊ ಹಾಗಾಗಿ ಅದರಲ್ಲಿರ್ತಕ್ಕಂಥ ಎಲ್ಲ ಹಾಡುಗಳು ಭಾಳ ಒಂದು ಸಂತೋಷದ ಒಂದು ಮನಸ್ಸನ್ನೇ ತೆಗೆದುಕೊಂಡು ಬರುತ್ತೆ. ಅದ್ಭುತಗಳ ನೆನೆಸಿ. ಹೌದು, 1st, 2nd, 3rdಲ್ಲಿ ತುಂಬ ದುಃಖವಾಗಿ ಬರೀತೀನಿ ಕೆಲವೊಂದು ಹಾಡುಗಳನ್ನ. ಆದರೆ 4th ಆಲ್ಬಮಲ್ಲಿ ಮಾತ್ರ ಎಲ್ಲ ಸಂತೋಷವಾದ ಸಾಂಗ್ಗಳು, ಎಲ್ಲ ಫಾಸ್ಟ್ ಬೀಟ್ ಅಂತ ಇಲ್ಲ, ಅಂದರೆ ಅಲ್ಲಿ ಒಂದು ಏನಂತ ಹೇಳಿದ್ರೆ ಆ ಸಾಂಗ್ಗಳಲ್ಲಿ ಒಂದು ಜಾಸ್ತಿ ಸಂತಸದ ಆ ಕ್ಷಣಗಳು, ಕರೆಕ್ಟ್ ವರ್ಡ್ ಅದು, ಸಂತಸದ ಕ್ಷಣಗಳು ಬಂತದ್ದು. ಹಾಗಾಗಿ 4th ಆಲ್ಬಮ್ ಸಹ ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು, ಜನರ ಕಡೆಯಿಂದ ಸಪೋರ್ಟ್ ಸಿಕ್ತು ನನಗೆ. ಅದು 4th ವಾಲ್ಯೂಮ್ಗೆ ನೀವು ಮ್ಯೂಸಿಕ್ ಡೈರೆಕ್ಟರ್ ಅಥವಾ ಬೇರೆ ಪ್ಲ್ಯಾನ್ ಮಾಡಿದ್ರ? ಅಂದರೆ ಬೇರೆಯವರನ್ನು ಏನಾದರೂ ಸ್ಪೆಷಲ್, ಒಬ್ಬೊಬ್ಬರಿಗೆ ಎಲ್ಲರಿಗೂ ಆಸೆ ಇರ್ತದೆ. ಫಸ್ಟ್ ವಾಲ್ಯೂಮ್ ಆಯಿತು, 4th ವಾಲ್ಯೂಮಲ್ಲಿ ದೇವರು 3rd ವಾಲ್ಯೂಮಲ್ಲಿ ದೇವರಂತೂ ಅನೇಕ ಕಡೆಗಳಲ್ಲಿ ನಿಮ್ಮ ಸೇವೆ ವಿಸ್ತಾರವಾಯಿತು, ಅದು ಜನರಿಗೆ ಚಿರಪರಿಚಿತರಾದರೆ ನೀವು 4th ಎಲ್ಲರಿಗೂ ಆಸೆ ಇರ್ತದೆ 4th ಒಂದು ಸ್ವಲ್ಪ ಒಳ್ಳೆ ಬಜೆಟಲ್ಲಿ ಮಾಡುವ, ಆ ಥರ ಏನಾದರೂ ಪ್ಲ್ಯಾನ್ ಇತ್ತು ನಿಮ್ಮದು? ನನಗೆ ಬಡ್ಜೆಟ್ ಬಗ್ಗೆನೂ ಒಂದು ಆಸೆ ಇದೆ, ಆಮೇಲೆ ಬೇರೆ ಹತ್ರ ಮಾಡಿಸ್ಬೇಕು ಅಂತಲೂ ಆಸೆ ಇದೆ. ಬಟ್ ಅಷ್ಟು ಹಣ ನಮ್ಮ ಹತ್ರ ಇಲ್ಲ. ಎರಡನೇದಾಗಿ ಅಷ್ಟು ಹಣ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಸಹ ಅದು ವಾಪಸ್ ಜನರ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನನಗೆ ಆ ರೀತಿ ಇಲ್ಲ. ಇದರಲ್ಲೇ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೇನೆ, ಚಿಕ್ಕದ್ರಲ್ಲೇ ದೇವ್ರ ದೊಡ್ಡ ಸಂಗತಿಯನ್ನು. ಓಕೆ, ನನ್ನ ಬಡ್ಜೆಟ್ ಮಾತ್ರ ಮೀರಿ ಹೋಗಲ್ಲ. ಹಾಗಾಗಿ ಹಾಡುಗಳು ಪ್ರಾಮುಖ್ಯ, ಮತ್ತು ಹಾಡಿದ್ಮೇಲೆ ಅಭಿಷೇಕ ಇರಬೇಕು. ಅದೇ ಹೇಳಿದ್ದಲ್ಲ, ನಾನು ಒಂದು ಎಪಿಸೋಡಲ್ಲಿ ಹೇಳಿದೆ ನಿಮ್ಮ ಹತ್ರ, ಎಷ್ಟು ಲಕ್ಷ ಕೊಟ್ಟಿದ್ವಿ ಮುಖ್ಯ ಅಲ್ಲ, ಸಿಡಿಗೆ ಎಷ್ಟು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋದು ಮುಖ್ಯ ಅಲ್ಲ, ಎಷ್ಟು ಅಭಿಷೇಕ ಇದೆ ಅದು ಭಾಳ ಮುಖ್ಯ, ಪ್ರಾಮುಖ್ಯವಾದ. ಎಷ್ಟು ದೇವ್ರ ಕೃಪೆ ಸಿಡಿ ಮೇಲಿದೆ ಅದು ಭಾಳ ಮುಖ್ಯ. ನಾವು ಒಂದು ವೇಳೆ 5 ಲಕ್ಷ ಖರ್ಚು ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಸಿಡಿ ರಿಲೀಸ್ ಮಾಡಿ ಒಂದು ವೇಳೆ ಅದರಲ್ಲಿ ಜನರಿಗೆ ರೀಚ್ ಆಗಿಲ್ಲ, ಜನರಿಗೆ ಇಷ್ಟ ಆಗಿಲ್ಲ ಅಂತಂದರೆ ಏನು ಉಪಯೋಗ? ಸೊ ಹಾಗಾಗಿ ನನಗೆ ಆ ಥರ ಏನಿಲ್ಲ. ಮತ್ತು ನನಗೆ ಡೈರೆಕ್ಟ್ರಿಗೂ ನನಗೂ ತುಂಬ ಒಂದು ಫೆಲೋಶಿಪ್ ಇದೆ. ವಿ ಆರ್ ವೆರಿ ಕಂಫರ್ಟಬಲ್. ಸೊ ಹಾಗಾಗಿ ನಾನು ಅವ್ರ ಜೊತೆ ಕಂಟಿನ್ಯೂ ಮಾಡಬೇಕು ಅಂತ. ಅವ್ರ ಹತ್ರನೇ ಕಂಟಿನ್ಯೂ ಮಾಡಿ? ಹೌದು, 5th ಆಲ್ಬಮ್ ಸಹ ಅವ್ರ ಹತ್ರನೇ ಮಾಡ್ತಾ ಇದ್ದೀನಿ. ಅದು ಕೂಡ ಪ್ಲಾನ್ ಮಾಡಿದ್ರು? ಆಯ್ತಲ್ಲ, ರೆಡಿ ರೆಕಾರ್ಡಿಂಗ್ ಆಯಿತು, ರೆಕಾರ್ಡಿಂಗ್ ಎಲ್ಲ ಮುಗಿದಿದೆ, ಸ್ವಲ್ಪ ಮಿಕ್ಸಿಂಗ್ ಅಂತ ಎಲ್ಲ ಮಾಡ್ತಾ ಇದ್ದೀನಿ. 4th ವಾಲ್ಯೂಮಲ್ಲಿ ಎಷ್ಟು ಹಾಡುಗಳನ್ನು ಬರೆದಿದ್ದಾರೆ? 4th ಆಲ್ಬಮಲ್ಲಿ 9 ಹಾಡುಗಳು. 9 ಹಾಡುಗಳು ಕಳೆದ ಸಂಚಿಕೆ ಅಂದರೆ 3ನೇ ವಾಲ್ಯೂಮಲ್ಲಿ ಇದ್ದಾಗೆ ಸೇಮ್ 9 ಹಾಡು. ಹೌದು, ನನ್ನ ಎಲ್ಲ ಸಂಚಿಕೆಯಲ್ಲಿ ಇನ್ಮೇಲೆ 9 ಸಾಂಗ್ ಇದ್ದೇ ಇರುತ್ತೆ. 9 ಸಾಂಗ್, ಒಂದು ಪ್ರೇಯರ್. ಹಾಡುಗಳನ್ನು ಮೊದಲೇ ಬರೆದಿದ್ದೀರಾ ಅಥವಾ
ಮೊದಲೇ ಬರೆದ್ಬಿಟ್ಟಿದ್ದೀನಿ. ಅದನ್ನು ಹೇಳಿದ್ನಲ್ಲ, ನಾನು ಈಗ ಆಲ್ರೆಡಿ 10 ವ್ಯಾಲ್ಯೂಮ್ಗೆ ಆಗುವಷ್ಟು ಹಾಡುಗಳನ್ನ ಬರ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನಾನು ಎಷ್ಟಿದ್ರೂ ದೇವರು ನನಗೆ ಕೊಡ್ತಾನೆ ಇದ್ದಾರೆ ಹಾಡುಗಳನ್ನ. ಸೊ ಬರಿತಾನೆ ಇದ್ದೀನಿ. ಅದೇ ಆದರೆ ಬಟ್ ಏನೋ ಬರಿಬೇಕು ಅಂತಲ್ಲ, ನಾನು ದೇವ್ರ ಹತ್ರ ಕೇಳಿ ಆನಂದವಾಗಿ ದೇವರು ಚಿತ್ತಕ್ಕೆ ಅನುಸಾರವಾಗಿ ಬರಿಬೇಕಂತ ಭಾಳ ಇಷ್ಟಪಡ್ತಾ ಇದ್ದೀನಿ. ಅಂಥ ಹಾಡುಗಳು ನಾನು ಬರೀತಾ ಇದ್ದೀನಿ. ಇದರಲ್ಲಿ ಅಲ್ಲ 4ನೇ ವಾಲ್ಯೂಮ್ CD ಜನರ ಒಂದು ಅಥವಾ ಎಂತ ಹೇಳ್ತಾರೆ ರೆಸ್ಪಾನ್ಸ್ ಹೇಗಿತ್ತು? ಜನರ ರೆಸ್ಪಾನ್ಸ್ 4ನೇ ವ್ಯಾಲ್ಯೂಮ್ಗೆ ತುಂಬ ಚೆನ್ನಾಗಿತ್ತು. 3rd ವ್ಯಾಲ್ಯೂಮ್ಗಿಂತಲೂ 4th ಆಲ್ಬಮ್ ಇನ್ನೂ ತುಂಬ ಚೆನ್ನಾಗಿ ಬಂತು. ಅದೇ ರಿಲೀಸ್ ಮಾಡುವಾಗ ಏನಾದರೂ ಕಳೆದ ಫಸ್ಟ್ CD-ಯಲ್ಲಿ ಆ ಥರ ಏನು ಅನುಭವಗಳಾಗಲಿಲ್ಲ? ಆ ಥರ ಲೈಫಲ್ಲಿ ಏನು ಮಾಡ್ಲಿಕ್ಕೆ ಹೋಗಲ್ಲ, ಒಂದು ಅನುಭವ ಆಗ್ಬಿಟ್ಟಿದೆ. ಇನ್ನು ಲೈಫಲ್ಲಿ ಮಾಡ್ಲಿಕ್ಕೆ ಹೋಗಲ್ಲ. ಸಿಂಪಲ್ ಆಗಿ ಒಂದು ಪ್ರಾರ್ಥನೆ ಮಾಡಿ, ಸಿಂಪಲ್ ಆಗಿ ಅದೇ ಹೇಳಿದ್ನಲ್ಲ ಬ್ರದರ್ ನವೀನ್ ಜೋಸೆಫ್ ಸಾಂಗ್ಗಳಂದರೆ ಜನ ತೆಗೆದುಕೊಳ್ತಾರೆ. ಸೊ ಹಾಗಾಗಿ ಸಿಂಪಲಾಗಿ ಒಂದು ಪ್ರೇಯರ್ ಮಾಡಿ, ಕೆಲವು ಚರ್ಚಲ್ಲಿ ನನಗೆ ಇನ್ವೈಟ್ ಮಾಡ್ತಾರೆ. ಆ ಚರ್ಚಲ್ಲಿ ಒಂದು 2,000-3,000 ಜನರು ಇರ್ತಾರೆ. ಸೊ ಅಂಥ ಜಾಗದಲ್ಲಿ ಒಂದು ರಿಲೀಸ್ ಮಾಡಿಬಿಡ್ತೀನಿ ಅಷ್ಟೇ. ಸೊ ಹಾಗೆ ಓಕೆ. ಅದರಲ್ಲಿ 4ನೇ ವಾಲ್ಯೂಮಲ್ಲಿ ತುಂಬ ನಿಮಗೆ ಇಷ್ಟವಾದ, ನೀವು ಹೇಳಿದ್ರಿ ಜನರಿಗೆ ಇಷ್ಟವಾದ, ನನಗೆ ಅಂಥ ಸಾಂಗ್ ಯಾವುದು? ಜನರಿಗೆ ಇಷ್ಟವಾಗಿದ್ದು ನನಗೆ ಇಷ್ಟವಾಗಿರ್ತಕ್ಕಂಥದ್ದು ಅದರಲ್ಲಿ ನೀವೆಷ್ಟು ಒಳ್ಳೆಯವರಪ್ಪ, ತುಂಬ ಒಳ್ಳೆಯ ಸಾಂಗ್ ಅದು. ಅದ್ರಲ್ಲಿ ನಾನು ಹೇಳ್ತೀನಿ, ನನ್ನ ಒಳ್ಳೆಯ ಪಾಲು ನೀ ಏಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ ಅಂತ ಅಂದ್ಬಿಟ್ಟು ಆ ಸಾಂಗು ತುಂಬ ಜನ ಚರ್ಚಲ್ಲಿ ಎಲ್ಲ ವರ್ಷಿಪ್ ಟೈಮಲ್ಲಿ ಆಡ್ತಕ್ಕಂಥ ಒಂದು ಹಾಡದು. ಸೊ ನಾನು ಅದನ್ನು ಒಂದ್ಸಲಿ ಹಾಡಿದ್ದು. ಖಂಡಿತ. ಒಳ್ಳೆಯವರಪ್ಪ, ಪ್ರೀತಿಯೇಗೆಲ್ಲಪ್ಪ, ನೀವೆಷ್ಟು ಒಳ್ಳೆಯವರಪ್ಪ, ಪ್ರೀತಿಯೇಗೆಲ್ಲಪ್ಪ, ಈ ಹಾಡು ನಿನಗಾಗಿಯೇ ಹಾಡುವೆನು ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ನನ್ನ ಒಳ್ಳೆ ಪಾಲು ನೀಯೇಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನನ್ನ ಒಳ್ಳೆ ಪಾಲು ನೀಯೇಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನಿನ್ನ ಪಾದಕ್ಕೆ ಮುದ್ದಿಡುವೆ, ನಿನ್ನನ್ನೇ ಪ್ರೀತಿಸುವೆ. ನಿನ್ನ ಪಾದಕ್ಕೆ ಮುದ್ದಿಡುವೆ, ನಿನ್ನನ್ನೇ ಪ್ರೀತಿಸುವೆ. ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ, ನನ್ನ ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆಲ್ಲಪ್ಪ, ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆಲ್ಲಪ್ಪ. ಈ ಹಾಡು ನಿನಗಾಗಿಯೇ
ಯೇಸುವೇ. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಅನೇಕ ವಿಷಯಗಳನ್ನು ನಿಮ್ಮ ಮುಂದೆ ಹಂಚಲಿಕ್ಕೆ ಮತ್ತೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಅಲ್ಲಿ ತನಕ ವೀಕ್ಷಿಸ್ತಾ ಇರಿ ಆಸರೆ ಟಿವಿ. ಮತ್ತೆ ನಿಮ್ಮ ಮುಂದೆ ಇದು ನನ್ನ ಹಾಡು, ಉತ್ತಮವಾದ ಅದ್ಭುತವಾದಂಥ ಹಾಡು. ನೀವೆಷ್ಟು ಒಳ್ಳೆಯವರಪ್ಪ, ಸರಿಯಲ್ಲ? ಹೌದು. ದೇವರಿಗೆ ಸ್ತೋತ್ರ. 4ನೇ CD ತುಂಬ ಜನ ನೀವು ಹೇಳಿದ್ರೆ ಕರ್ನಾಟಕದಲ್ಲಿ ಅನೇಕ ಕಡೆಯಲ್ಲಿ ನೀವು ಓಪನ್ ಶೋ ಆ ಥರ ಏನಾದರೂ ಪ್ಲ್ಯಾನ್ ಮಾಡಿದ್ರೆ, ಅಂದರೆ ಈಗ 3ನೇ CD ಅದು 4ನೇ CD ಕೆಲವು ಜನಕ್ಕೆ ಎಲ್ಲರಿಗೂ ಆಸೆ ಇರ್ತದೆ. ನೀವು ಹೇಳಿದ್ರೆ ಟೀಮ್ ಆಗಿ ನಿಮ್ಮದು ಮೊದಲೇ ನೀವು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇರ್ತೀರ, ಹಾಗಾಗಿ ಒಬ್ಬೊಬ್ಬರಿಗೆ ಆಸೆ ಇರ್ತದೆ. ಈಗ ಕೆಲವು ತಮಿಳಲ್ಲಿ ನಾವು ನೋಡೋದಾದರೆ, ಮಲಯಾಳಂ ನೋಡೋದಾದರೆ ದೊಡ್ಡ ದೊಡ್ಡ ಕಾನ್ಸರ್ಟ್ ಮಾಡ್ತಾರೆ. ಹೌದಲ್ಲ? ನಾನು ಯಾವಾಗ ಒಂದು ಪ್ರೋಗ್ರಾಮಲ್ಲಿ ಮಾತಾಡ್ತೇನೆ, ಅಂದರೆ ಅಲ್ಲಿ ನನಗೆ ಕನ್ನಡದಲ್ಲಿ ಅಂಥ ಕಾರ್ಯಕ್ರಮಗಳು ಆಗಲಿಲ್ಲ ನನ್ನ ಲೆಕ್ಕದಲ್ಲಿ ಅನಿಸ್ತದೆ. ಅಂದರೆ ಅಲ್ಲಿ ಎಂತ ಹೇಳ್ತಾರೆ, ಒಂದು ಸಂಗೀತ ಪ್ರಿಯರು ತುಂಬ ಜನ ಇದ್ದಾರೆ. ಇಲ್ಲಿ ನಮ್ಮಲ್ಲಿ ಸ್ವಲ್ಪ ಸಂಗೀತದ ಬಗ್ಗೆ ಒಲವು ತುಂಬ ಕಡಿಮೆ. ನಿಮಗೆ ಏನಾದರೂ ಆ ಥರ ಆಸೆ ಇಲ್ವಾ? ಅಂದರೆ ಒಲವು ಕಡಿಮೆ ಇಲ್ಲ, ಒಲವು ಇದೆ. ಅಲ್ಲ, ಜನರಿಗೆ ಒಲವು ಕಡಿಮೆ ಇದೆ, ನಮಗೆ ಅದು ನಾವು ಆ ಥರ ಮಾಡಿದರೆ ಜನರಲ್ಲಿ ಒಲವು ಬರ್ಬೋದೇನೋ? ಇಲ್ಲ, ಜನರಲ್ಲಿ ಒಲವು ಇದೆ. ಅದು ನಾನು ನೋಡಿದಾಗೆ ಒಲವಿದೆ. ಆ ರೀತಿಯಾಗಿ ನಾವು ಕಾನ್ಸೆಪ್ಟ್ ನಾವು ಮಾಡಿದಾಗ ಖಂಡಿತವಾಗ್ಲೂ ಜನ ಗ್ಯಾದರ್ ಆಗ್ತಾರೆ. ಅವರಿಗೆ ಇಷ್ಟ ಹಾಡುಗಳು. ನಾನು ಎಲ್ಲ ಚರ್ಚಿಗೆ ಹೋಗ್ತೀನಲ್ಲ, ಸಿಂಗಿಂಗ್ ಮಾಡ್ತಿದ್ರೆ ಜನ ಕೇಳ್ತಾ ಇರ್ತಾರೆ, ಹೊರಗಡೆ ಹೋಗಲ್ಲ. 9 ಗಂಟೆ ಮೀಟಿಂಗ್ ಮುಗಿಬೇಕಾಗಿರುತ್ತೆ, 10 ಗಂಟೆ ಆದರೂ ಇನ್ನೊಂದು ಸಾಂಗ್ ಅಂತ ಹೇಳ್ತಾ ಇರ್ತಾರೆ. ಸೊ ಅದರಲ್ಲಿ ಆ ಒಲವು ಅವರಿಗಿದೆ. ಬಟ್ ಅವ್ರು ಯಾವುದೇ ರೀತಿ ಹಣ ಇನ್ವೆಸ್ಟ್ಮೆಂಟ್ ಮಾಡಿ ಬರ್ತಕ್ಕಂಥದ್ದು ಕಡಿಮೆ ಅಲ್ಲ. ಸೊ ಹಾಗಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವ್ರು ಬಂದು ಎಂಜಾಯ್ ಮಾಡಿ ಹೋಗ್ತಾರೆ. ಅಂದರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡುವಾಗ ಆ ಒಂದು ಸೌಂಡ್ ಇರ್ಬೋದು, ಲೈಟ್ಸ್ ಇರ್ಬೋದು, ಅದರಲ್ಲಿ ಪ್ಲೇ ಮಾಡುವಂಥ ಪ್ಲೇಯರ್ಸ್ ಇರ್ಬೋದು, ತುಂಬ ಅಂದರೆ ಎಂತ ಹೇಳ್ತಾರೆ, ಒಳ್ಳೆ ಹೈ ಟ್ಯಾಲೆಂಟೆಡ್ ಅಂತ ಪ್ರೋಗ್ರಾಮ್ ಮಾಡುವಾಗ ತುಂಬ ಸಂತೋಷ ಆಗ್ತದೆ, ಒಂದು ಸೈಡ್ ಬೇಜಾರಾಗ್ತದೆ. ಯಾಕಂದರೆ ನಮ್ಮಲ್ಲಿ ಅಷ್ಟೊಂದು ದೊಡ್ಡ ಒಂದು ಸಾಹಸಕ್ಕೆ ಕೈ ಹಾಕುವವರು ತುಂಬ ಕಡಿಮೆ. ಅದು ಯಾಕೆಂದರೆ ಅದೇ ಕರ್ನಾಟಕದ ಜನರಲ್ಲಿ ಸ್ವಾರ್ಥ ಅನ್ನೋದು ಹೋಗಬೇಕು, ಸೇವಕರುಗಳಲ್ಲಿ ಸ್ವಾರ್ಥ ಅನ್ನೋದು ಹೋಗಬೇಕು. ಸೊ ಹಾಗಾದಾಗ ಮಾತ್ರನೇ ಇದೆಲ್ಲ ನಡೀಲಿಕ್ಕೆ ಸಾಧ್ಯ. ಅಲ್ಲಿ ಎಲ್ಲ ಏನು ಮಾಡ್ತಾರೆ ಅಂತೇಳಿ ಗ್ರೂಪ್ ಆಗಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಬಿಸ್ನೆಸ್ ಮಾಡೋರು ಆನೆಸ್ಟ್ಲಿ ಬರ್ತಾರೆ, ಮುಂದೆ ಹಾಕ್ತಾರೆ. ಬಟ್ ಇಲ್ಲಿ ಯಾರು ಆ ಥರ ಅದು ದೇವರಿಗೆ ಸ್ತೋತ್ರ. ಯಾಕಂದರೆ ಕನ್ನಡದಲ್ಲಿ ಸಿಡಿಗಳೇ ಇರಲಿಲ್ಲ ಸಮಯದಲ್ಲಿ. ಎಷ್ಟೋ ದೇವರು ಈಗ ತುಂಬ ಒಳ್ಳೆ ಸಿಂಗರ್ಗಳು ಬಂದಿದ್ದಾರೆ, ಒಳ್ಳೊಳ್ಳೆ ರೈಟರ್ ಇರ್ಬೋದು, ಒಳ್ಳೊಳ್ಳೆ ಆರ್ಧ ನಾಯಕರು ಇರ್ಬೋದು. ಒಂದು ಕನ್ನಡದ ಬುಕ್ ಸ್ಟಾಲ್ ಹೋದಾಗ ಯಾವುದು ತಗೊಳ್ಳೋದು ಯಾವುದು ಬಿಡೋದು ಅಂತ ಅಂದರೆ ತುಂಬ ಹೊಸ ಸಿಡಿಗಳು ಬಂದಿರ್ತದೆ. ಕರ್ತ ನಮಗೆ ಸ್ತೋತ್ರವಾಗಿ. ನಿಜವಾಗಿ ದೇವರು ದೊಡ್ಡ ಕಾರ್ಯಗಳನ್ನು ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. 4ನೇ CD ನೀವು ರಿಲೀಸ್ ಮಾಡಿದ್ರಿ. ರಿಲೀಸ್ ಮಾಡಿದ ನಂತರ ರೆಸ್ಪಾನ್ಸ್ ಹೇಗೆ ಬಂತು? ಅಂದರೆ ಈಗ ಎಂತ ಹೇಳ್ತಾರೆ, ಕೆಲವು ಕಡೆಯಿಂದ ನಿಮಗೆ ಆವಾಗ ಲಾಸ್ಟ್ ಟೈಮ್ ಹೇಳಿದರೆ ಕಾಲ್ ಬಂತು ಅಂತ, ಇದರ ಜನರು ಹೇಗೆ ತಗೊಂಡ್ರು ಇದನ್ನೆಲ್ಲ? ಅದರಲ್ಲಿ ಪ್ರಾಮುಖ್ಯವಾಗಿರ್ತಕ್ಕಂಥ 2 ಅನುಭವಗಳನ್ನ ಹೇಳ್ತಾರೆ. ಓಕೆ 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 ಬಹಳ ಮುಖ್ಯವಾಗಿರ್ತಕ್ಕಂಥ 1 ಇಲ್ಲ 2 ಅನುಭವ. 4ನೇ CD-ಯಲ್ಲಿ 1 to 4 ಆಲ್ಬಮ್. 4 ಆಲ್ಬಮಲ್ಲಿ ಯಾವುದಾದ್ರು ಸ್ಪೆಷಲ್ ಅನುಭವ ಥರ? ಅದು ತುಂಬ ನೀವು ಕೇಳಿದ ಒಳ್ಳೆಯ ಪ್ರಶ್ನೆ ಇದು. ಆ್ಯಕ್ಚುಲಿ ನನ್ನ ಲೈಫಲ್ಲಿ ಮರೆಯಲಾಗಿರ್ತಕ್ಕಂಥ 2 ಘಟನೆಗಳಿದೆ ಆ CD-ಯಿಂದ. ತುಂಬ ಜನ ಫೋನ್ ಮಾಡಿ ಹೇಳಿದ್ದಾರೆ, ನಾನು ಸಾಯಬೇಕು, ನಾನು ಹಿಂಗಿದ್ದೆ ಆಗಿದ್ದೆ, ಮತ್ತು ಸೇವೆ ಬಿಟ್ಟು ಹೋಗಬೇಕಾಗಿತ್ತು, ನಿಮ್ಮ ಹಾಡು ನಮ್ಮನ್ನು ಬಲಪಡಿಸ್ತು ಅಂತ. ಅದರಲ್ಲಿ ಪ್ರಾಮುಖ್ಯವಾಗಿ ಫಸ್ಟ್ ಆಲ್ಬಮ್ ರಿಲೀಸ್ ಮಾಡಿ ಒಂದು ವೀಕ್ ಆಗಿತ್ತು. 1 ವೀಕ್ ಆದಾಗ ನನ್ನ ಹತ್ರ ಬಜಾಜ್ ಸ್ಕೂಟರ್ ಇತ್ತು, ಚೇತಕ್. ಬಜಾಜ್ ಚೇತಕಲ್ಲಿ ನಾನು ಹೋಗ್ತಾ ಇದ್ದಾಗ ನನ್ನ ನಂಬರ್ಗೆ ಒಂದು ಕಾಲ್ ಬಂತು. ಕಾಲ್ ಬಂದಾಗ ಇವರು ಬ್ರದರ್ ನವೀನ್ ಜೋಸೆಫ್ ಅವರ ಅಂತ ಕೇಳಿದ್ರು. ಹೌದು ಬ್ರದರ್, ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತಂದರು. ನಾನು ಗಾಡಿ ಓಡಿಸ್ತಾನೆ ಇದ್ದೆ, ಹೆಲ್ಮೆಟ್ ಹಾಕ್ಕೊಂಡು ಹಿಂಗೆ ಇಟ್ಕೊಂಡು ಓಡಿಸ್ತಾನೆ ಇದ್ದೆ, ಗಾಳಿ ಬೇರೆ. ನೀವು ಮಾತಾಡಿ. ಹೇಳಿ ಬ್ರದರ್, ಪರವಾಗಿಲ್ಲ, ನಿಮ್ಮ ಹಾಡುಗಳು ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ನಾನಿಲ್ಲಿ ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು. ಏನಂದರೆ ನಾನು ನಿನ್ನೆ ಸಾಯ್ಬೇಕಂತ ಯೋಚನೆ ಮಾಡಿದ್ದೆ, ಅಷ್ಟೊತ್ತಿಗೆ ನಿಮ್ಗೆ CD ನನಗೆ ಸಿಕ್ತು ಅಂತಂದರು. ನನಗೆ ಶಾಕ್ ಆಗಿಬಿಡ್ತು. ಫಸ್ಟ್ ಅನುಭವ ಇದು, ಮೊದಲನೇ ಅನುಭವ ಅಲ್ಲ. CD ರಿಲೀಸ್ ಮಾಡಿ 1 ವಾರ ಆಗಿದೆ. ಆಮೇಲೆ ನಾನೇನು ಹೇಳಿದೆ, ಬ್ರದರ್ ನಾನು ಈ ನಂಬರಿಗೆ 2 ನಿಮಿಷ ಕಾಲ್ ಮಾಡಲ ಮತ್ತೆ ಅಂತ ಕೇಳಿದೆ. ಯಾಕೆಂದರೆ ಡ್ರೈವಿಂಗಲ್ಲಿ ಬೆಳಿದ್ದೀನಿ, ನಾನು ಈ ನಂಬರಿಗೆ ಕಾಲ್ ಮಾಡ್ತೀನಿ, ನಿಮಗೆ ವೆಯ್ಟ್ ಮಾಡಿ ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ಗಾಡಿ ಸೈಡಲ್ಲಿ ಹಾಕ್ಬಿಟ್ಟು ನಾನು ಅವರಿಗೆ ಅಗೇನ್ ಕಾಲ್ ಮಾಡಿದಾಗ ಅವ್ರು ಹೇಳಿದರು, ನನ್ನ ಹೆಸರು ಈ ಥರ ನಾನು ಬಂದುಬಿಟ್ಟು ಸಾಯ್ಬೇಕಂತ ಯೋಚನೆ ಮಾಡಿದ್ದೆ ನಿನ್ನೆ. ನಾನು ಕೇಳಿದೆ, ಯಾಕೆ ಬ್ರದರ್ ಅಂತಂದೆ. ಯಾಕೆ ಸಾಯ್ಬೇಕಂತ ಯೋಚನೆ ಮಾಡಿದ್ರಿ ಅಂತ ಕೇಳಿದೆ. ಇಲ್ಲ ಬ್ರದರ್, ನಂದು ಒಂದು ಪ್ರಾವಿಷನ್ ಸ್ಟೋರ್ ಇತ್ತು, ಆ ಪ್ರಾವಿಷನ್ ಸ್ಟೋರ್ ಫುಲ್ ಲಾಸ್ ಆಗಿ ಹೋಗ್ಬಿಡ್ತು. ಲಾಸ್ ಆಗಿ ಹೋದಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ತುಂಬ ಸಾಲ ಮೈ ಮೇಲೆ ಬಂದುಬಿಡ್ತು. ಆಗ ನಮ್ಮ ಮನೇಲಿ ಎಲ್ಲರೂ ನನ್ನ ಕೈ ಬಿಟ್ಬಿಟ್ರು.
ನನ್ನ ಹೆಂಡತಿ ಡೈಲಿ ನನಗೆ ಬೈತಾ ಇರ್ತಾಳೆ, ನಿನ್ನಿಂದ ಹಾಳಾಗೋಯ್ತು ಹಾಗೆ ಹೀಗೆ ಅಂತೆಲ್ಲ ಬಾಯಿ ಬಂದಂಗೆ ಬೈತಾ ಇದ್ಲು. ನನಗೆ 2 ಮಕ್ಕಳು. ಆ ಒಂದು ಟಾರ್ಚರ್ ತಡೆಯೋಕ್ಕಾಗಲಿಲ್ಲ. ನಾನು ಹೆಂಗೋ ತಾಳ್ಕೊಂಡು ಬಂದೆ ಇದುವರೆಗೆ. ನಿನ್ನೆ ಹೇಗಾದರೂ ಮಾಡಿ ಸೂಸೈಡ್ ಮಾಡ್ಕೊಳ್ಳೇಬೇಕಂತ ಫಸ್ಟ್ ಟೈಮ್ ತೀರ್ಮಾನ ಮಾಡಿದೆ ಬರ್ತಾರೆ. ತೀರ್ಮಾನ ಮಾಡಿ ಇನ್ನೇನು ಸಾಯಬೇಕು ಅಂತ. ಮಕ್ಕಳು ಸ್ಕೂಲಿಗೆ ಹೋದ್ರು, ಹೆಂಡ್ತಿನೂ ಸಹ ಒಂದು ಕಡೆ ಕೆಲಸಕ್ಕೆ ಹೋದ್ಲು, ನಾನು ಒಬ್ಬನೇ ಇದ್ದೆ. ನಾನು ಒಬ್ಬನೇ ಇರೋವಾಗ ನಾನು ಸಾಯ್ಬೇಕಂತ ತೀರ್ಮಾನ ಮಾಡಿ ಕೊನೆಗೆ ನನ್ನ ಒಂದು ಫ್ರೆಂಡ್ ಲಾಸ್ಟಿಗೆ ಮೀಟ್ ಮಾಡಿ ಬರೋಣ ಕೊನೇ ಸರಿ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಮನೆಗೆ ಹೋಗಿ ಅವನ್ನ ಮೀಟ್ ಮಾಡಿ ಬರೋಣ ಅಂತ ಹೋದೆ. ಅವ್ರ ಮನೆಗೆ ಹೋದಾಗ ಸ್ವಲ್ಪ ಹೊತ್ತು ಮಾತಾಡಿದೆ, ಸ್ವಲ್ಪ ಹೊತ್ತು ಊಟ ಮಾಡಿದ್ವಿ, ಎಲ್ಲ ಮಾತಾಡಿದ ಮೇಲೆ ನಾನು ಹೊರಟಾಗ ನನ್ನ ಫ್ರೆಂಡ್ ನನ್ನ ಕೈಲಿ ಒಂದು CD ಕೊಟ್ಟ. ಈ ಹಾಡು ತುಂಬ ಚೆನ್ನಾಗಿದೆ ಕೇಳೋ ಅಂತ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಕ್ರಿಶ್ಚಿಯನ್, ನಾನು ಚರ್ಚಿಗೆ ಹೋಗಿದ್ದೀನಿ, ಅವನು ಕ್ರಿಶ್ಚಿಯನ್. ಈ CD ತುಂಬ ಚೆನ್ನಾಗಿದೆ ಕೇಳು ಅಂತ ಕೊಟ್ಟ. ನಾನು ಅಂದ್ಕೊಂಡೆ ಮನಸ್ಸಲ್ಲಿ, ಸಾಯೋನಿಗೆ CD ಏನಕ್ಕೆ ಬೇಕು ಅಂತ. ಆದರೂ ಸಹ ಕೊಟ್ಟನೆಲ್ಲ ತೆಗೆದುಕೊಂಡು ಬಂದು ನಾನು ಅಲ್ಲಿ ಸೋಫಾದ ಮೇಲೆ ಇಟ್ಟೆ, ಮನೇಲಿ ಇಟ್ಟುಬಿಟ್ಟು ಹೇಗೆ ಸೂಸೈಡ್ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ನನಗೆ ಭಯ ಸೂಸೈಡ್ ಮಾಡ್ಕೊಳ್ಳೋದು ಹೇಗೆ ಅಂತ. ನಾನು ಅಂದ್ಕೊಂಡೆ, ಫ್ಯಾನಿಗೆ ಹಗ್ಗ ಹಾಕ್ಲೋ, ಹಂಗೆ ಸೂಸೈಡ್ ಮಾಡ್ಕೊಳ್ಳೋ, ಅಥವಾ ಪಾಯ್ಸನ್ ಕುಡಿಲ್ಲೋ, ಅಥವಾ ಸ್ಟವ್ ಆನ್ ಮಾಡಿ ನಾನು ಕುಡಿಲ್ಲೋ ಅಂತ, ಸ್ಟವ್ ಆನ್ ಮಾಡಿಬಿಟ್ಟು ಸುಟ್ಕೊಳ್ಳೋ ಇಂಥ ತೀರ್ಮಾನ ಮಾಡ್ತಾಯಿದ್ದೆ. ಹೇಗೆ ತೀರ್ಮಾನ ನನಗೇನು ಗೊತ್ತಾಗ್ತಾಯಿಲ್ಲ, ಹೆಂಗೆ ಸಾಯಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಒಂದು ವೇಳೆ ಹೋಗಿ ನಾನು ಸೂಸೈಡ್ ಅಟೆಂಪ್ಟ್ ಮಾಡಿ ಒಂದು ವೇಳೆ ಅರ್ಧಕ್ಕೆ ಬದುಕಿಬಿಟ್ರೆ, ಈಗ ಒಂದು ವೇಳೆ ಗ್ಯಾಸ್ ಸ್ಟವ್ ಆನ್ ಮಾಡಿರ್ತೀನಿ, ಸುಟ್ಟುಬಿಟ್ಟೆ, ಯಾರೋ ಬಂದು ಬದುಕಿಸ್ಬಿಟ್ಟು ಆಮೇಲೆ ಅರ್ಧ ಬರ್ನ್ ಆಗಿಬಿಟ್ರೆ ಇನ್ನೂ ಲೈಫ್ ವೇಸ್ಟ್ ಆಗಿಬಿಡ್ತಾರ. ಅದಕ್ಕೆ ಹೆಂಗೆ ಸಾಯಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡ್ತಾ ಇದ್ರಂತೆ. ಇನ್ನೇನು 1 ಗಂಟೆ ಆಯಿತು, 2 ಗಂಟೆ ಆಯಿತು, 3 ಗಂಟೆ ಆಯಿತು, 4 ಗಂಟೆಗೆ ಸ್ಕೂಲ್ ಮಕ್ಕಳು ಬಂದುಬಿಡ್ತಾರೆ. 3 ಗಂಟೆವರೆಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾನೆ ಇದ್ರಂತೆ. ಹೆಂಗೆ ಸಾಯ್ಬೇಕಂತ ಅವರಿಗೆ ಗೊತ್ತಾಗ್ತಾ ಇಲ್ಲ. ಓಡಾಡ್ತಿದ್ದಾರೆ ಗಲಿಬಿಲಿ ಒಳಗಡೆ, ಹೆಂಗೆ ಸಾಯ್ಬೇಕು ಅಂತ ಪದೇ ಹಂಗೆ ಓಡಾಡೋವಾಗೆಲ್ಲ ಆ CD ಅವ್ರ ಕಣ್ಣು ಮುಂದೆ ಬರ್ತಾ ಇತ್ತಂತೆ. ಸೋಫಾದ ಮೇಲೆ ಇಟ್ಟಿರೋ CD, ಹೋಗೋದು ಬರೋದು ನೋಡ್ತಾ ಇದ್ರಂತೆ ಸೋಫಾದ ಮೇಲೆ ಇಟ್ಟಂಥ CD-ಯನ್ನು. ಆವಾಗ ಹೆಂಗೂ ಸಾಯ್ತಾ ಇದ್ದಿಲ್ಲ, ಲಾಸ್ಟ್ ಟೈಮ್ ನೋಡೋಣ ಅಂತಂದ್ಬಿಟ್ಟು ಈ CD-ಲಿ ಏನಿದೆ ನೋಡೋಣ ಅಂತಂದು ಹಾಕಿದರೆ ಅದರಲ್ಲಿ ಫಸ್ಟ್ ಸಾಂಗೆ, ಅಪ್ಪ ನೀನೆ ಅಮ್ಮ ನೀನೆ, ನನ್ನ ಒತ್ತು ಹೋಗುವ ಒಳ್ಳೆ ಕುರುಬನು ನೀನೆ, ಅನಾಥನು ನಾ ಎಲ್ಲಿಗೆ ಹೋಗಲಿ, ನನಗೆ ಯಾರೂ ಆಶ್ರಯವಿಲ್ಲ ಅಂತ ಇತ್ತಲ್ಲ. ಅದು ಟಚ್ ಆಗಿಬಿಡ್ತು ಬರ್ತಾರೆ, ನನಗೆ ರಿಯಲಿ ಟಚ್ ಆಯಿತು. ನಾನು ಆ ಸಾಂಗ್ ಕೇಳಿದ ತಕ್ಷಣ, ಹೌದಲ್ಲ, ನಾನು ಯಾಕೆ ಸಾಯಬೇಕು, ನನಗೆ ಅಂತ ದೇವರಿದ್ದಾರಲ್ಲ, ಅವ್ರು ಸಹಾಯ ಮಾಡ್ತಾರೆ. ನಾನು ಸಾಯಬಾರ್ದು ಅಂತ ತೀರ್ಮಾನ ಮಾಡಿ ಬರ್ತಾರೆ, ಸೂಸೈಡ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡಿ ನಾನು ಬದುಕುಳಿದು ಇವತ್ತು ಕಾಲ್ ಮಾಡ್ತಾಯಿದ್ದೀನಿ ನಾನು ಅಂತ ಹೇಳಿದ್ರು. ಆ ವ್ಯಕ್ತಿ ಹಂಗೆ ಹೇಳಿದ ತಕ್ಷಣ ನನ್ನ ಕಣ್ಣಲ್ಲಿ ರೋಡ್ ಸೈಡಲ್ಲಿ ನಿಂತ್ಕೊಂಡಿದ್ದೀನಿ, ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಥ್ಯಾಂಕ್ಸ್ ಬ್ರದರ್, ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನೀವೇನು ಚಿಂತೆ ಮಾಡಬೇಡಿ, ನಾನು ಪ್ರಾರ್ಥನೆ ಮಾಡ್ತೀನಿ ನಿಮಗೋಸ್ಕರ ಅಂತ ಕಟ್ ಮಾಡಿಬಿಟ್ಟು ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆ ಅತ್ತೆ ಅಂತ ಹೇಳಿದ್ರೆ, ಅದೇ ನಾನು ಫಸ್ಟ್ ಎಪಿಸೋಡಲ್ಲಿ ಹೇಳಿದೆ, ಎಷ್ಟೋ ಜನ ಸಿಂಗರ್ಸ್ಗಳಿದ್ದಾರೆ, ಲತಾ ಮಂಗೇಶ್ಕರ್ ಇದ್ದಾರೆ, ಎಸ್ ಜಾನಕಿ ಇದ್ದಾರೆ, ಚಿತ್ರ ಇದ್ದಾರೆ, SP ಬಾಲಸುಬ್ರಹ್ಮಣ್ಯ. ಇವರು ಒಂದು ಹಾಡುಗಳು ಸಾಯ್ತಕ್ಕಂಥ ಒಬ್ಬ ಮನುಷ್ಯನ ಬದುಕೋದ ಕಡೆಗೆ ಕರ್ಕೊಂಡು ಬಂದಿಲ್ಲ. ಆದರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಂದು ಹಾಡು ಹೆಂಗೆ ಬದುಕಿಸ್ಬಿಡ್ತು. ಭಾಳ ಅದೊಂದು ಅನುಭವ, ಸಂತೋಷ ಆಗ್ತದೆ, ಭಾಳ ಅನುಭವ. ಅದು ಆ ವ್ಯಕ್ತಿ ಬದುಕಿಬಿಟ್ರು. 2ನೇ ಅನುಭವ, ಒಂದು ಸಾರಿ ಒಂದು ಮನೆಗೆ ಹೋಗಿದ್ದೆ, ಸೇವಕರ ಮನೆಗೆ. ಆ ಸೇವಕರ ಮನೆಗೆ ಹೋದಾಗ ಆ ಸೇವಕರು ನನಗೆ ಹಿಂಗೆ ನಿಂತ್ಕೊಂಡೇ ಮಾತಾಡ್ತಾ ಇದ್ದೆ. ಫಸ್ಟ್ ಆಲ್ಬಮ್ ರಿಲೀಸ್ ಮಾಡಿ ಸ್ವಲ್ಪ ದಿವಸ ಆದಮೇಲೆ ಹಿಂಗೆ, ನಾನು ನಿಮ್ಮ CD ಕೇಳಿದೆ ಅಪ್ಪ, ಏನೋ ನಿಮ್ಮ CD-ಲಿ ಅಂತ ಒಂದು ಅಭಿಷೇಕ ಇಲ್ಲ ಅಂತ ಅಂದ್ಬಿಟ್ರು. ಒಂದೇ ಸರಿ ಅಂದ್ಬಿಟ್ರು ಡೈರೆಕ್ಟ್. ಅಂತ ಒಂದು ಅಭಿಷೇಕ ಏನಿಲ್ಲ, ನನಗೆ ಏನು ಅಷ್ಟೊಂದು ಇಂಪ್ರೆಸ್ ಆಗಲಿಲ್ಲಪ್ಪ ನಿನ್ನ CD. ನಾನು ಕೇಳಲಿಲ್ಲ ಅವ್ರಿಗೆ, ಅವರೇ ಹೇಳ್ಬಿಟ್ರು. ಹೌದಾ ಅಂಕಲ್, ಸರಿ ಅಂತ ಅಷ್ಟೇ. ಮನಸ್ಸಿಗೆ ತುಂಬ ಬೇಜಾರಾಗ್ಬಿಡ್ತು. ಮತ್ತೆ ಹಂಗೆ ಕಣ್ಣಲ್ಲಿ ನೀರು ತುಂಬಿಕೊಂಡೆ. ಅವ್ರ ಮುಂದೆ ಅಳಬಾರ್ದು ಅಂತೇಳಿ, ತುಂಬ ಜನ ಇದ್ದರು, ಅವ್ರ ಮುಂದೆನೇ ಆಗಂತಾರಲ್ಲ, ಕಣ್ಣಲ್ಲಿ ನೀರು ತುಂಬಿಕೊಂಡೆ. ಒಂದು ಕಾಲ್ ಬಂತು, ನನ್ನ ಮೊಬೈಲ್ ಇಟ್ಕೊಂಡಿದ್ದೆ, ವೈಬ್ರೇಟ್ ಆಯಿತು. ವೈಬ್ರೇಟ್ ಆಗಿದ ತಕ್ಷಣ ನಾನು ಆ ಮೊಬೈಲ್ ಎತ್ಕೊಂಡು ಹಲೋ ಅಂತಂದೆ. ಯಾರು, ನವೀನ್ ಜೋಸೆಫ್ ಅವರ ಅಂತ ಹೇಳಿದ್ರು. ನೋಡಿ ದೇವ್ರು ಎಷ್ಟು ಒಳ್ಳೆಯವ್ರು, ಹೆಂಗೆ ಬಲಪಡಿಸ್ತಾರೆ ಅನ್ನೋದಕ್ಕೆ. ಸೋತಂಥ ಸಮಯದಲ್ಲಿ ನವೀನ್ ಜೋಸೆಫ್ ಅಂತ ಹೇಳಿದ್ರು. ಹೌದು ಅಂತಂದೆ. ಬ್ರದರ್ ಸ್ವಲ್ಪ ಮಾತಾಡ್ಬೋದಾ ಅಂತ ಹೇಳಿದರು. ಹಾಂ ಮಾತಾಡಿ. ಬ್ರದರ್ ನಿಮ್ಮ ಹಾಡುಗಳು ಕೇಳಿದೆ ಬ್ರದರ್, ಎಂಥ ಒಂದು ಅಭಿಷೇಕ ಇದೆ ಅದರಲ್ಲಿ ಅಂತ ಅಂದ್ಬಿಟ್ರು. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಮಧ್ಯದಲ್ಲಿ ದೇವರಿದ್ದಾರೆ. ಇವ್ರು ಹೇಳಿದರು ಅಭಿಷೇಕ ಇಲ್ಲ ಅಂತ. ಸೇವಕರು ಯಾರೋ ಒಬ್ಬ ವ್ಯಕ್ತಿ ಫೋನ್ ಮಾಡಿ, ಎಂಥ ಒಂದು ಅನೈಂಟಿಂಗ್ ಇದೆ ಅಂದ್ರೆ ಅಷ್ಟು ಅನೈಂಟಿಂಗ್ ಇದೆ ಬ್ರದರ್ ಹಾಡಿನಲ್ಲಿ, ಒಂದೇ ಒಂದು ರಿಕ್ವೆಸ್ಟು, ನನಗೆ ಅದೊಂದು ಟ್ರ್ಯಾಕ್ ಕೊಡ್ತೀರಾ ಅಂತ ಕೇಳಿದರು. ನಾನು ಹೇಳಿದೆ, ಏನಕ್ಕೆ ಟ್ರ್ಯಾಕ್ ನಿಮಗೆ ಅಂತ ಹೇಳಿದೆ. ನನಗೆ ಬೇಕು ಬ್ರದರ್, ನಮ್ಮ ಚರ್ಚಲ್ಲಿ ಹಾಡಬೇಕು, ನನಗೆ ಬೇರೆದಕ್ಕೂ ಬೇಕಾಗುತ್ತೆ. ಸರಿ ಆಯಿತು, ನೀವು ಯಾರನ್ನಾದ್ರೂ ಕಳಿಸಿ ನಾನು ಕೊಡ್ತೀನಿ ಅಂದೆ. ಬ್ರದರ್ ಅವತ್ತಿಂದ ಇವತ್ತವರೆಗೆ ಅವ್ರು ಫೋನ್ ಮಾಡಲೇ ಇಲ್ಲ. ಅವ್ರು ಯಾರು ಅಂತಲೂ ಗೊತ್ತಿಲ್ಲ. ದೇವರನ್ನು ಸರಿಯಾದ ಸಮಯದಲ್ಲಿ ನೋಡಿ ಯಾವ ರೀತಿ, ಎಂಥ ಒಂದು ಅನುಭವ ಅದು ಆವಾಗ. ಯಾಕಂದರೆ ಸೋತೋಗ್ಬಿಟ್ಟೆ. ಆ ಸೋತಂಥ ಸಮಯದಲ್ಲಿ ದೇವರು ಅದೇ ಸಮಯದಲ್ಲಿ ನನ್ನನ್ನು
ಮೇ ಬಿ ಅಂದ್ಕೊಳ್ತೀನಿ ಅದು ಯಾವ ಪರ್ಸನ್ ಅಲ್ಲ ಕಾಲ್ ಮಾಡಿದ್ದು, ದೇವರೇ ಕಾಲ್ ಮಾಡಿರ್ಬೇಕು ನನಗೆ. ನಿಜವಾಗಿ. ಯಾಕಂದರೆ ನಿಜವಾಗ್ಲೂ ಟ್ರ್ಯಾಕ್ ಬೇಕಾಗಿದ್ರೆ ಮನುಷ್ಯ ಬರಬೇಕಾಗಿತ್ತು, ಬರಲೇ ಇಲ್ಲ ಅವರು. ನಾನು ಕೊಡಲ್ಲ ಅಂತಲೂ ಹೇಳಿಲ್ಲ, ಬಂದು ತೊಗೊಂಡೋಗಿ ಅಂತ ಹೇಳಿದೆ. ಫೋನು ಮಾಡಲಿಲ್ಲ ಅವರು. ಅಂದರೆ ಆ ಸಮಯಕ್ಕೆ ನನ್ನ ದೇವರು ಬಲಪಡಿಸೋದಕ್ಕೋಸ್ಕರ ಒಂದು ಫೋನ್ ಮಾಡಿ ಅವ್ರು ಏನು ಹೇಳ್ತಿರೋದು ನಂಬೇಡ, ನಿನ್ನ ಹಾಡಲ್ಲಿ ಒಂದು ಅಭಿಷೇಕ ಇದೆ ಅಂತ ಅನ್ನೋದಕ್ಕೆ ಯಾಕೆ ಅದೇ ವರ್ಡನ್ನು ಹೇಳ್ಬೇಕಾಗಿತ್ತು ಬ್ರದರ್. ಆ ಕ್ಷಣಕ್ಕೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅವ್ರು ಹೇಳಿದ್ರು, ಫ್ರಾಕ್ಷನ್ ಆಫ್ ಸೆಕೆಂಡ್ಸಿಗೆ ನಾನು ಮೊಬೈಲ್ ರಿಂಗ್ ಆಗಲಿಕ್ಕೆ ನನ್ನ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ದ ತಕ್ಷಣ ಕಾಲ್ ಬಂತು. ಆ 2 ಘಟನೆ ನನ್ನ ಜೀವನದಲ್ಲಿ ಮರೆಯಲಾರ ಅಲ್ಲ, ಅದ್ಭುತವಾದಂಥ ದೇವರು ಅನೇಕ ಜನರ ಮುಖಾಂತರ. ಹೌದು. ಅಂದರೆ ಇಂಥ ಹಾಡುಗಳನ್ನು ಕೇಳುವಾಗ ಅವರ ಜೀವಿತದಲ್ಲಿ ಆದಂಥ ಸಾಕ್ಷಿಗಳಿರ್ಬೋದು. ಅದೇ ನೀವು ಹೇಳಿದ್ರಿ, ಸಾಯಬೇಕು ಅಂತ ನಿರ್ಧಾರ ಮಾಡಿದಂಥ ಮನಸ್ಸನ್ನು ಬದಲಾಯಿಸುವಂಥ ಶಕ್ತಿ ಒಂದು ಹಾಡುಗಳಲ್ಲಿದೆ. ಇದೆ ಖಂಡಿತ. ಎಷ್ಟೋ ಕುಟುಂಬಗಳಲ್ಲಿ ನಮಗೆ ಗೊತ್ತಿರೋದಿಲ್ಲ ನಿಜ. ಈಗ ಫೋನ್ ಮಾಡಿದ್ರೆ ಎಲ್ಲರೂ ಫೋನ್ ಮಾಡಲ್ಲ. ಹೌದೌದು. ಎಲ್ಲರೂ ಫೋನ್, ಕೆಲವು ಜನ ಮಾತ್ರ ಅದೇ ಯಾರ್ದು ಸಿಡಿ ಇರ್ಬೋದು ನೋಡೋದು, ನಂಬರ್ ಅದರಲ್ಲಿದೆ ಅಂತ ಕಾಲ್ ಮಾಡ್ತಾರೆ. ಅದು ಎಷ್ಟು ಜನರು ಕಾಲ್ ಮಾಡಲ್ಲ. ಅವರು ತನ್ನಿಂದ ತಂಗೆ ತನ್ನಷ್ಟಿಗೆ ಅಂದರೆ ಕಷ್ಟದಲ್ಲಿ, ನೋವಲ್ಲೇ, ಕಣ್ಣೀರ ವೇದನೆಯಲ್ಲಿ ಹಾದು ಹೋಗುವಾಗ ಆ ಹಾಡುಗಳು ಕೇಳುವಾಗ ಅವ್ರ ಜೀವಿತದಲ್ಲಿ ಸಂತೈಸಲ್ಪಡುವಂಥದ್ದು. ನಿಜವಾಗಿ ನನಗೆ ಕಳೆದ 2 ವರ್ಷ ಹಿಂದೆ, ಒಂದೂವರೆ ವರ್ಷ ಹಿಂದೆ ಒಂದು ಮೆಸೇಜ್ ಹಾಕ್ಬಿಟ್ಟ ಒಬ್ಬರು ಮನುಷ್ಯರು, ಒಬ್ಬರು ಬ್ರದರು ಒಂದು ಮೆಸೇಜ್ ಹಾಕ್ಬಿಟ್ರು, ಐ ಆಮ್ ಗೋಯಿಂಗ್ ಟು ಡೈ ಅಂತ, ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಮೆಸೇಜ್ ಹಾಕ್ಬಿಟ್ರು. ಹಾಕಿದ ತಕ್ಷಣ ನಂಗೆ ಮೆಸೇಜ್ ಬಂತು, ನನಗೆ ಶಾಕ್ ಆಗಿಬಿಡ್ತು. ಅಯ್ಯೋ ನನಗೆ ಹಾಕ್ಬಿಟ್ರಲ್ಲ ಇವ್ರು ಯಾಕೆ ಅಂತ ಅಂದ್ಬಿಟ್ಟು ನಾನು ಇಮಿಡಿಯೇಟ್ ಕಾಲ್ ಮಾಡ್ತಾಯಿದ್ದೀನಿ, ಸ್ವಿಚ್ ಆಫ್. ಸ್ವಿಚ್ ಆಫ್. ಇಮ್ಮಿಡಿಯೇಟಾಗಿ ಆ ನಂಬರ್ ತೆಗೆದುಕೊಂಡು ಫೇಸ್ಬುಕ್ಕಲ್ಲಿ ಎಲ್ಲ ಪಬ್ಲಿಸಿಟಿ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿಬಿಟ್ಟೆ. ನೋಡಿ, ಇಂಥ ಒಂದು ಪರ್ಸನ್ ಸಾಯ್ಬೇಕಂತ ಯೋಚನೆ ಮಾಡಿ ನನಗೆ ಮೆಸೇಜ್ ಮಾಡಿದ್ದಾರೆ, ಹೌದಾ, ನನಗೋಸ್ಕರ ಪ್ರೇಯರ್ ಮಾಡಿ ನಾನು ಸಾಯ್ತಾ ಇದ್ದೀನಿ, ನನ್ನ ಕೆಲ ತಾಳ್ಗೆ ನನಗೆ ಇರ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ಬಿಟ್ಟು ನಾನು ಎಲ್ಲರಿಗೆ ವಾಟ್ಸಪ್ಪಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಎಲ್ಲ ಮೆಸೇಜ್ ಆಗ್ತಾಯಿ. ಎಲ್ಲರೂ ಪ್ರೇಯರ್ ಮಾಡಿದರು. ಪ್ರೇಯರ್ ಮಾಡಿ 2 days ಆದಮೇಲೆ ಆ ವ್ಯಕ್ತಿ ನಂಗೆ ಕಾಲ್ ಮಾಡಿಬಿಟ್ಟು ಕಾಲ್ ಮಾಡಿಬಿಟ್ರು. ಕಾಲ್ ಮಾಡಿದಾಗ ನಾನು ಬನ್ನಿ ಚರ್ಚಿಗೆ ಬನ್ನಿ ಅಂತ ಕರ್ಕೊಂಡು ಬಂದು ಬಲಪಡಿಸಿ ಸಾಲದ ಮೇಲೆ ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿಬಿಟ್ಟಿದ್ದಾರೆ. ಆಗ ಈ ಹಾಡುಗಳು ಅವ್ರನ್ನ ಬಲಪಡಿಸ್ಬಿಟ್ಟಿದೆ. ಅದಕ್ಕೆ ಅವ್ರು ಯಾರಿಗೆ ಹೇಳಬೇಕು ಅಂತ ಗೊತ್ತಿಲ್ವಂತೆ, ಅವರಿಗೆ ಆ ಹಾಡು ಕೇಳಿದಾಗ ನನ್ನ ಮೇಲೆ ತುಂಬ ಅಭಿಮಾನ ಅಂತ, ಅದಕ್ಕೆ ಬ್ರದರ್ ನವೀನ್ ಜೋಸೆಫ್ಗಳು ಬೇಡ ಅಂತ ನನಗೆ ಮೆಸೇಜ್ ಹಾಕ್ಬಿಟ್ಟು ಸೂಸೈಡ್ ಅಟೆಂಪ್ಟ್ ಮಾಡೋಕೆ ಹೋಗಿದ್ದಾರೆ. ಬಟ್ ದೇವರು, ನಾವೆಲ್ಲ ದೇವ್ರ ಮಕ್ಕಳೆಲ್ಲ ಪ್ರಾರ್ಥನೆ ಮಾಡಿದ್ದು, ಅವರಿಗೆ ಸೂಸೈಡ್ ಅಟೆಂಪ್ಟ್ ಮಾಡಿ ಬಿಡಲಿಲ್ಲ. 2 days ಆದಮೇಲೆ ಕಾಲ್ ಮಾಡಿದ್ರು, ಕರೆದುಬಿಟ್ಟು ಧೈರ್ಯಪಡಿಸಿ ಕಳಿಸ್ತು. ಈಗ ಇನ್ನೂ ಜೀವಂತವಾಗಿದ್ದಾರೆ. ಅದ್ಭುತ ಅಲ್ವಾ ಬ್ರದರ್? ಇದು ದೇವರು ಏನಕ್ಕೂ ಉಪಯೋಗ ಇಲ್ತ ನಮ್ಮನ್ನು ಇಷ್ಟು ಉಪಯೋಗಿಸ್ತಾ ಇದ್ದಾರೆ. ಎಲ್ಲ ಆತನ ಕೃಪೆ ಅಷ್ಟೇ. ನಿಜವಾಗಿ 4ನೇ CD ಬೇರೆ ಯಾವುದಾದ್ರೂ ಒಂದು ಒಳ್ಳೆಯ ಸಾಂಗ್ ಅಥವಾ ಸ್ಲೋ ಸಾಂಗ್ ಈ ಥರ ನೀವು ಹೇಳಿದ್ರಿ, ದುಃಖದ ಸಾಂಗ್ಗಳು ಇಲ್ಲ, ಹೌದು, ಎಲ್ಲ ಸಂತೋಷದ ಹಾಡುಗಳು. ಹೌದೌದು. ಕ್ಷಣಗಳಲ್ಲಿ ನಾನು ಇನ್ನೊಂದು ಸಾಂಗ್ ಬರೆದೆ. ಅದರಲ್ಲಿ ಏನಂತ ಹೇಳಿದರೆ, ಮನಸ್ಸಲ್ಲಿ ನಮಗೆ ತುಂಬ ಆಸೆಗಳಿರುತ್ತೆ, ಎಲ್ಲವನ್ನ ದೇವ್ರ ಬಳಿ ಹೇಳಿಕ್ಕಾಗೋದಿಲ್ಲ, ಹೌದಲ್ಲ? ಪ್ರಾರ್ಥನೆಯೆಲ್ಲ ಹೇಳಿಕ್ಕಾಗತ್ತಾ? ಆಗುತ್ತೆ. ನನಗೆ ಕಾರ್ ಬೇಕು, ಕಾರ್ ಬಂದಮೇಲೆ ಮನೆ ಬೇಕು, ಮನೆ ಬಂದಮೇಲೆ ಮಕ್ಕಳು ಬೇಕು, ಹೆಂಡತಿ ಬೇಕು, ಮತ್ತು ಹಣ ಬೇಕು, ಅದು ಬೇಕು, ಇದೆಲ್ಲ ಹೇಳಿಕ್ಕಾಗಲ್ಲ. ಮನಸ್ಸು 100 ಆಸೆ ಇದೆ, ಅದನ್ನು ಪ್ರಾರ್ಥನೆ ಹೇಳಿಕ್ಕಾಗಲ್ಲ. ಅದಕ್ಕೆ ನಾನು ಏನು ಮಾಡೋ, ಒಂದು ಹಾಡನ್ನೇ ಬರೆದ್ಬಿಟ್ಟೆ. ನಾನು ದೇವ್ರ ಹತ್ರ ಹೋದಾಗ ನಾನು ಎಲ್ಲ ಪ್ರಾರ್ಥನೆ ರಿಕ್ವೆಸ್ಟ್ಗಳನ್ನ ಹೇಳೋದಿಲ್ಲ, ಬರೀ ನಾನು ಇದನ್ನು ಹೇಳ್ತೀನಿ, ಬರೀ ಮನಸ್ಸು ತುಂಬ 100 ಆಸೆ ಸಯ್ಯ ಅಂತ ಒಂದು ಹಾಡು ಬರೆದ್ಬಿಟ್ಟೆ. ಮನಸ್ಸು ತುಂಬ 100 ಆಸೆ ಯೇಸುವೇ, ಅಷ್ಟೇ. ಅದನ್ನ ಹೇಳ್ಬಿಡ್ತೀನಿ, ದೇವ್ರು ಅರ್ಥ ಮಾಡ್ಕೊಳ್ಳಿ, ದೇವರಿಗೆಲ್ಲ ಗೊತ್ತು. ಹೌದು, ಪ್ರಾರ್ಥನೆ 1 hour ನಾನು ಮನಸ್ಸಿನ ಆಸೆಗಳನ್ನೆಲ್ಲ ಹೇಳಲಿಕ್ಕಾಗಲ್ಲ. ಅದಕ್ಕೆ ಮನಸ್ಸಿನ ಆಸೆ ಅಂತ ಒಂದೇ ವರ್ಡಲ್ಲಿ ಬರೆದ್ಬಿಟ್ಟೆ. ಅದೊಂದು ಸೂಪರ್ ಸಾಂಗ್, ಅದನ್ನು ನಿಮಗೊಂದು ಕೇಳಿಸ್ತೇನೆ. ಮನಸ್ಸು ತುಂಬ 100 ಆಸೆ ಯೇಸುವೇ, ಹೇಳಿಕೊಳ್ಳಲು ನಿನ್ನ ಬಳಿಗೆ ಬಂದಿರುವೆ. ಮನಸ್ಸು ತುಂಬ 100 ಆಸೆ ಯೇಸುವೇ, ಹೇಳಿಕೊಳ್ಳಲು ನಿನ್ನ ಬಳಿಗೆ ಬಂದಿರುವೆ. ಮನಸ್ಸು ತುಂಬ 100 ಆಸೆ ಯೇಸುವೇ, ಹೇಳಿಕೊಳ್ಳಲು ನಿನ್ನ ಬಳಿಗೆ ಬಂದಿರುವೆ. ಓ యేసయ్య, ನನ್ನ ಮೇಲೆ ಕರುಣೆ ತೋರಯ್ಯ. ಓ యేసయ్య, ನನ್ನ ಮೇಲೆ ಕರುಣೆ ತೋರಯ್ಯ.
ಬಳಿಗೆ ಬಂದಿರುವೆ. ಮನಸ್ಸು ತುಂಬ ನೂರು ಆಸೆ ಯೇಸುವೆ, ಹೇಳಿಕೊಳ್ಳಲು ನಿನ್ನ ಬಳಿಗೆ ಬಂದಿರುವೆ. ಓಡಿ ದುಡಿಯುವ ಆಸೆ, ನಿನ್ನ ಸೇವೆಯ ಮಾಡುವ ಆಸೆ. ಓಡಿ ದುಡಿಯುವ ಆಸೆ, ನಿನ್ನ ಸೇವೆಯ ಮಾಡುವ ಆಸೆ. ಪ್ರಾಣಕ್ಕೆ ಬಲ ಸಾಲದು, ಈ ಪ್ರಾಣವ ಬಲಪಡಿಸಯ್ಯ. ಪ್ರಾಣಕ್ಕೆ ಬಲ ಸಾಲದು, ಈ ಪ್ರಾಣವ ಬಲಪಡಿಸಯ್ಯ. ಓ ಏಸಯ್ಯ, ನನ್ನ ಮೇಲೆ ಕರುಣೆ ತೋರಯ್ಯ. ಓ ಏಸಯ್ಯ, ನನ್ನ ಮೇಲೆ ಕರುಣೆ ತೋರಯ್ಯ. ಮನಸ್ಸು ತುಂಬ ನೂರು ಆಸೆ ಯೇಸುವೆ, ಹೇಳಿಕೊಳ್ಳಲು ನಿನ್ನ ಬಳಿಗೆ ಬಂದಿರುವೆ. ಮನಸ್ಸು ತುಂಬ ನೂರು ಆಸೆ ಯೇಸುವೆ, ಹೇಳಿಕೊಳ್ಳಲು ನಿನ್ನ ಬಳಿಗೆ ಬಂದಿರುವೆ. ತುಂಬ ಅದ್ಭುತವಾದಂಥ ಹಾಡು. ಒಂದು ಸಣ್ಣ ವಿರಾಮ ತಗೊಳ್ಳುವ. ಖಂಡಿತ. ಮತ್ತೆ ತಿರುಗಿ ಅನೇಕ ವಿಷಯಗಳನ್ನು ಮಾತಾಡುವ. ಓಕೆ, ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ಇದು ನನ್ನ ಹಾಡಲು ಒಂದು ಸಣ್ಣ ವಿರಾಮ. ಮತ್ತೆ ನಿಮ್ಮ ಮುಂದೆ ಇದು ನನ್ನ ಹಾಡು ಕಾರ್ಯಕ್ರಮ ಮುಂದುವರಿಯುತ್ತೆ. ಅಲ್ಲಿ ತನಕ ನೋಡ್ತಾ ಇರಿ ಆಸರೆ ಟಿವಿ. ಮತ್ತೆ ನಿಮ್ಮ ಮುಂದೆ ಇದು ನನ್ನ ಹಾಡು ಕಾರ್ಯಕ್ರಮ. 4ನೇ CD ಆಯಿತು, ಆಲ್ರೆಡಿ ಹೇಳಿಬಿಟ್ಟಿದ್ದೀರಾ. 5ನೇ CD ಅಂತೂ ರೆಡಿ ಆಗಿಬಿಟ್ಟಿದೆ ಅಂತ. ದೇವರಿಗೆ ಸ್ತೋತ್ರ. ಆದಷ್ಟು ಬೇಗ ರಿಲೀಸ್ ಆಗಲಿ, ನಾವು ಬೇಗ ತಗೊಳ್ತೀವಿ. ಅದರಲ್ಲೂ ಕೂಡ ಉತ್ತಮವಾದ ಒಂದು ಸಫಲತೆಯನ್ನು ದೇವರು ಖಂಡಿತ ಕೊಡಲಿ. ಕರ್ನಾಟಕದಲ್ಲಿ ಇನ್ನೂ ಕೇಳಿದವರು, ನಿಮ್ಮನ್ನು ಅರಿಯದವರು ಇನ್ನೂ ಕ್ರಿಸ್ತನನ್ನು ಅರಿಯೋರಾಗಲಿ ಜಾಸ್ತಿಯಾಗಿ ಮೊದಲಾಗಿ. ಅದರ ಮುಖಾಂತರ ನಿಮ್ಮ ಪರಿಚಯ ಕೂಡ, ಯಾಕಂದರೆ ನೀವು ತುಂಬ ಕಷ್ಟಪಡ್ತೀರಾ. ಅಂದರೆ ಯಾವುದೇ ಹಣದ ಒಂದು ತುಂಬ ಜನರು CD ಹಣಕ್ಕಾಗಿ CD ಮಾಡ್ತಾರೆ, ಆದರೆ ನೀವು ಯಾವುದೇ ನಿರೀಕ್ಷೆಯಲ್ಲಿದೆ ಇಲ್ಲ. ದೇವರು ಕೊಟ್ಟಂಥ ಕೃಪೆಯಿಂದ ನಿಮಿತ್ತವಾಗಿ CD ಜನರು ಆಶೀರ್ವದಿಸಲ್ಪಡಬೇಕು, ಅವರು ಹಾಡುಗಳನ್ನು ಕೇಳಿ ಸಂತಸಲ್ಪಡಬೇಕೆಂಬ ಒಂದು ಉದ್ದೇಶ ಇಟ್ಕೊಂಡು CD ಮಾಡುವವರು ನೀವು. ದೇವರು ಇನ್ನೂ ಹೆಚ್ಚಾಗಿ ನಿಮಗೆ ಬಲವನ್ನು ಕೊಡಲಿ ಅಂತ ಪ್ರಾರ್ಥಿಸ್ತೇನೆ ನಾನು. 5ನೇ CD ಆಲ್ರೆಡಿ ರೆಡಿ ಆಗಿದೆ. ಯಾವಾಗ ರಿಲೀಸ್ ಮಾಡುವ ಪ್ಲ್ಯಾನ್ ಇದೆಯಾ ಮಾಸ್ಟರ್? ಪ್ಲಾನ್ ಏನಿಲ್ಲ, ಅರ್ಜೆಂಟ್ ಏನಿಲ್ಲ. ಸೊ ಅದು ಆರಾಮಾಗಿ ಆಗಲಿ. ಆರಾಮಾಗಿ ತುಂಬ ಟೈಮ್ ತಗೊಳ್ತೀರಾ? ಹೌದು, ತುಂಬ ವರ್ಷಕ್ಕೊಂದು ಹಾಗೆ ಏನಿಲ್ಲ. ಹೌದು, ಅದು ಸಾಂಗ್ ನಾನು ಕೇಳಿ ತುಂಬ ದಿನಗಳಾದಮೇಲೆ ಎಲ್ಲಿ ಹಾಡಿದೆ, ಎಲ್ಲಿ ಮ್ಯೂಸಿಕ್ ಕರೆಕ್ಟ್ ಆಗಿಲ್ಲ, ಅದೆಲ್ಲ ನೋಡಿ ನಂತರನೇ ನಾನು ಮಾಡ್ತೀನಿ ನಿಧಾನವಾಗಿ. ಓಕೆ, ತುಂಬ ಜನ ಈ ಪ್ರೋಗ್ರಾಮನ್ನು ನೋಡ್ತಾರೆ ಆಸರೆ ಟಿವಿಯಲ್ಲಿ. ಇದು ನನ್ನ ಹಾಡು ಕಾರ್ಯಕ್ರಮ ಸ್ಪೆಷಲ್ ಆಗಿ. ಅಂದರೆ ಒಂದು ಹಾಡು ಬರೆದವನ ಅಥವಾ ಹಾಡು ಹಾಡಿದವನ, ಹಾಡಿಗೆ ರಾಗವನ್ನು ಹಾಕಿದವರ ಒಂದು ಸಣ್ಣ ಒಂದು ಎಂತ ಹೇಳ್ತಾರೆ ಸಾಕ್ಷಿ. ಎಲ್ರಿಗೂ ಆಸೆ ಇದೆ, ನಾನು ಒಂದು CD ಮಾಡಬೇಕು, ನಾನು ಒಂದು ಹಾಡು. ದೊಡ್ಡ ಬಜೆಟ್ ಅಲ್ಲ, ಯಾರ ಹತ್ರ ಹಣ ಇಲ್ಲ, ಅಥವಾ ಸಣ್ಣ ಮಟ್ಟಲ್ಲಿ ಎಷ್ಟೋ ಯೌವನಸ್ಥರು ನೋಡ್ತಾ ಇರ್ಬೋದು. ಎಲ್ರಿಗೂ ಆಸೆ ಇದೆ. ಈ ಕಡೆ ಅಂತೂ ತುಂಬ, ನಮ್ಮ ಕಡೆ ಅಂತೂ ಆತ್ಮಿಕದವರು ಇದ್ದಾರೆ, ಆದರೂ ಈ ಬೇರೆ ರೀತಿಯಲ್ಲಿ ಹಾಡುಗಳು ಮಾಡೋರು ತುಂಬ ಜನ ಇದ್ದಾರೆ. ತುಂಬ CDಗಳಲ್ಲಿ ಬರ್ತದೆ ನಮ್ಮ ಉಡುಪಿ ಮಂಗಳೂರಲ್ಲಿ. ಕೆಲವು ಡ್ಯೂಟ್ ಇರ್ಬೋದು, ಅಂದರೆ ಅದು ಪಿಕ್ಚರ್ ಸಾಂಗ್ ಅಲ್ಲ, ಆ ಥರ ಮಾಡೋರಿದ್ದಾರೆ. ಮತ್ತು ಆತ್ಮಿಕ CDಗಳು ತುಂಬ, ಆತ್ಮಿಕ ಬೇರೆ ಧಾರ್ಮಿಕ ಚರ್ಚೆಗಳಿರ್ಬೋದು, ಅಥವಾ ಆತ್ಮಿಕ ಬಿಲಿವರ್ನವರು ಅಥವಾ ವಿಶ್ವಾಸಿಗಳು ನಾನು ಕೂಡ CD ಮಾಡಬೇಕು ಅಂತ ಯವನಸ್ಥರು ತುಂಬ ಜನ ಇರ್ಬೋದು. ನೀವು 4 CD ಮಾಡಿ ಒಂದು ನಿಮ್ಮ ಅನುಭವ ಆಗಿದೆ,
ಅದು ಬೇರೆ 2005ರಿಂದ 2017 ತನಕ ತುಂಬ ಗ್ಯಾಪ್ ತೊಗೊಂಡು ಮಾಡಿದ್ದೀರ. ನಮ್ಮ ಆಸರೆ ಟಿ ವಿ ನೋಡುವಂಥ ಯವನಸ್ಥರು ಇರ್ಬೋದು ಅಥವಾ ಸಿ ಡಿ ಮಾಡೋರು ಅವ್ರಿಗೆ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ ನೀವು? ನಾನು ಆಸರೆ ಚಾನಲ್ ನೋಡ್ತಾ ಇರ್ತಕ್ಕಂಥ ಎಲ್ಲ ಯವನಸ್ಥರಿಗೆ ಹೇಳ್ತಕ್ಕಂಥದ್ದು ಒಂದು, ನಿಮ್ಮ ಸೇವೆ ಏನು ಅಂತ ತಿಳ್ಕೊಳ್ಳಿ. ಫಸ್ಟ್ ನಿಮ್ಮ ಕಾಲಿಂಗ್ ಏನಂತ ತಿಳ್ಕೊಳ್ಳಿ. ನಿಮ್ಮದು ಸುವಾರ್ತೆ ಸೇವೆನಾ ಅಥವಾ ಹಾಡುಗಾರರ ಸೇವೆನಾ ಅಥವಾ ಪಾಸ್ಟರ್ ಸೇವೆನಾ ಅಂತ. ಯಾಜಕರ ಕೆಲಸನೇ ಮಾಡಬೇಕು. ಯಾರು ಏನು ಮಾಡಿದ್ರೆ ಅದನ್ನು ದೇವರು ಆಕ್ಸೆಪ್ಟ್ ಮಾಡೋದಿಲ್ಲ. ನಾನು ಹೇಳೋದೇನಂತ ಹೇಳಿದರೆ, ನಿಮಗೆ ನಿಜವಾಗ್ಲೂ ಒಂದು ಹಾಡುಗಾರರ ಸೇವೆ ಕೊಟ್ಟಿದ್ರೆ ಮಾತ್ರ ಅದು ಕನ್ಫರ್ಮ್ ಮಾಡಿಕೊಂಡು ನೀವು ಸಿ ಡಿಯನ್ನು ರಿಲೀಸ್ ಮಾಡಿ. ದಯವಿಟ್ಟು ಸಾಲ ಮಾಡಬೇಡಿ. ಸಾಲ ಮಾಡಿ ನಾನು ಸಿಂಗರ್ ಆಗಬೇಕಂತ ಆಸೆ ಪಡಬೇಡಿ. ಮತ್ತು ಜನರನ್ನು ನೋಡಿ ನಾನು ಅವ್ರ ಥರ ಆಗಬೇಕು ಅಂತ ಹೇಳಿ ಮಾಡಬೇಡಿ. ನಿಜವಾಗ್ಲೂ ದೇವರನ್ನು ನೋಡಿರಿ. ನೀವು ದೇವರನ್ನು ನೋಡ್ರಿ. ದೇವರು ನಿಮಗೆ ಹೇಳಿದರೆ ಮಾತ್ರ ಹಾಕ್ರಿ. ನೀವು ಕೇಳ್ಬೋದು, ಬ್ರದರ್ ದೇವ್ರ ಹತ್ರ ಕೇಳ್ತೀವಿ, ಅದು ಹೆಂಗೆ ಗೊತ್ತಾಗುತ್ತೆ ನಮಗೆ ದೇವರು ಹೆಂಗೆ ಹೇಳ್ತಾರೆ ಅಂತ ನೀವು ಕೇಳ್ಬೋದು. ಎಸ್, ನೀವೊಂದು ಸಿ ಡಿ ರಿಲೀಸ್ ಮಾಡಬೇಕಂತ ನಿಮ್ಮ ಮನಸ್ಸಲ್ಲಿ ಬಂದಿದೆ, ಹಾಡುಗಳು ಬರೆದು ಇಟ್ಕೊಂಡಿದ್ದೀರಾ. ಆಗ ನೀವು ದೇವ್ರ ಹತ್ರ ಒಂದು ವೇಳೆ ನೀವು ಪ್ರಾರ್ಥನೆ ಮಾಡ್ತಾ ಇರುವಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡೋದೇ ಬೇಡ, ಅನೇಕ ಕಡೆಯಿಂದ ದೇವರ ಹಣವನ್ನು ತೆಗೆದುಕೊಂಡು ಬರ್ತಾರೆ. ನೀವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ, ಇದು ದೇವರ ಚಿತ್ತ ಅಂತ. ಒಂದು ವೇಳೆ ನಿನ್ನ ಒಳಗಡೆ ಹಾಡು ಬರ್ತಕ್ಕಂಥ ಆ ಜೀವಜಲದ ಬುಗ್ಗೆ ಇದ್ದರೆ ಅದನ್ನು ಯಾರೂ ಸ್ಟಾಪ್ ಮಾಡ್ಲಿಕ್ಕಾಗಲ್ಲ. ನಿಜವಾಗಿ ಯಾರೂ ಸ್ಟಾಪ್ ಮಾಡ್ಲಿಕ್ಕಾಗಲ್ಲ. ಸೊ ಆ ಜೀವಜಲದ ಬುಗ್ಗೆ ಹೊರಗಡೆ ಬರಬೇಕಂದ್ರೆ ಹೊರಗಡೆಯಿಂದ ದೇವರು ದುಡ್ಡ ತೆಗೆದುಕೊಂಡು ಬಂದು ನಿಮ್ಮ ಮೇಲೆ ಹಾಕಿ ಆ ಸೀಡ್ಗಳನ್ನ ರಿಲೀಸ್ ಮಾಡ್ತಾರೆ. ಸೊ ಸೇವೆಗಾಗಿ ಕೊಟ್ಟಂಥ ಹಣವನ್ನು ಪಾಸ್ಟರ್ಸ್ಗಳು ಹೇಳ್ತೀನಿ, ಇವತ್ತು ಪಾಸ್ಟರ್ಗಳು ಸೇವೆ ಮಾಡಬೇಕು. ಅವ್ರು ಸಿಂಗರ್ ಆಗಲಿಕ್ಕೆ ಇಷ್ಟಪಡ್ತಾಯಿದ್ರು. ಆ ಸಿಂಗರ್ ಆಗಲಿಕ್ಕೆ ಇಷ್ಟಪಟ್ಟಾಗ ಏನಾಗುತ್ತೆ ಅಂತ ಹೇಳಿದರೆ ಅವ್ರ ಸೇವೆಯಲ್ಲಿ ಹೊಡ್ತಾ ಬೀಳುತ್ತೆ. ಸೊ ಪಾಸ್ಟರ್ಸ್ಗಳು ಏನಾಗಿದ್ದಾರೆ ಆಯಿತಾ, ಚರ್ಚ್ ಸಭಾ ಸೇವಕರು ಅಂತ ಸಭಾ ಸೇವೆಯನ್ನು ಮಾಡಲಿ, ಸುವಾರ್ತೆ ಸೇವೆ ಅಂದರೆ ಸುವಾರ್ತೆ ಸೇವೆಯನ್ನು ಮಾಡಲಿ, ಸಿಂಗರ್ಸ್ ಅಂತ ಹೇಳಿದ್ರೆ ಅವ್ರು ಸಿ ಡಿಗಳು ರಿಲೀಸ್ ಮಾಡ್ತಾ ಹೋಗಲಿ. ಸೊ ನಾವೆಲ್ಲ ಏನು ಮಾಡೋಣ, ಒಬ್ರಿಗೊಬ್ರಿಗೆ ಕೈ ಜೋಡಿಸಿ ನಾವು ಸಪೋರ್ಟ್ ಮಾಡೋಣ. ನಾಳೆ ನೀವು ಸಿಂಗರ್ ಆಗಿರ್ತೀರ, ಮತ್ತು ನಾನು ಸಿಂಗರ್ ಆಗ್ತೀನಿ. ಸೇವೆ ಯಾರು ಮಾಡ್ತಾರೆ? ಸುವಾರ್ತೆ ಯಾರು ಮಾಡ್ತಾರೆ ಅಲ್ವಾ? ಸೊ ಅದಕ್ಕೆ ನಿಮ್ಮ ಕಾಲಿಂಗ್ ಏನಂತ ತಿಳ್ಕೊಳ್ಳಿ. ಅದಾದ ನಂತರ ಸಾಲ ಮಾಡಬೇಡಿ, ದೇವ್ರ ಹತ್ರ ಕೂತ್ಕೊಳ್ಳಿ. ದೇವ್ರ ಹಣ ಕೊಟ್ಟರೆ ಮಾತ್ರ ನೀವು ಮಾಡಿ, ಇಲ್ಲ ಹಣ ಕೊಡಲಿಲ್ಲ ಅಂದ್ರೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದೇವ್ರಿಗೆ ಗೊತ್ತಿಲ್ಲ ನಿಮ್ಮ ಮೂಲಕ ಹೋಗಿ ಒಂದು ಆತ್ಮರಕ್ಷಣೆ ಹೊಂದಬೇಕಂತ ದೇವ್ರಿಗೆ ಗೊತ್ತಿದೆಯಲ್ಲ. ಗೊತ್ತಿದ್ರೆ ಹಣ ತೆಗೆದುಕೊಂಡು ಬಂದು ನಿನ್ನ ಮೂಲಕ ಹೋಗೊಂದು ಹಾಡಾಡಿ ದೇವರು ತನ್ನ ನಾಮನ ಮಹಿಮೆ ಪಡಿಸ್ಕೊಂಡು ಅನೇಕರನ್ನ ಜೀವಿಸ್ತಾರೆ, ಜೀವ ಬರುವಾಗೆ ಬದುಕಿಸ್ತಾರೆ. ಸೊ ಅದಕ್ಕೋಸ್ಕರ ಆ ಥರ ಪಡಬೇಡಿ, ಸಾಲ ಮಾಡಬೇಡಿ, ಅದು ಬೇಡ. ಹಾಡುಗಳು ಬರೆದಿದ್ರೆ ಬೇರೆ ಯಾರು ಸಿಂಗರಿಗೆ ಕೊಟ್ಟುಬಿಡಿ, ಪರವಾಗಿಲ್ಲ. ನಿಮ್ಗೆ ನಮಗೆ ಎಷ್ಟು ಆಸೆ ಇದ್ದರೆ ನನ್ನ ಹೆಸರು ಅದ್ರಲ್ಲಿ ಹಾಕಿ ಅಂತ ಹೇಳಿ, ಓಕೆನಾ? ಕೆಲವರು ಇದು ಅದು ಬೇಡ ಅಂತ ಹೇಳಿದ್ರೆ, ಬ್ರದರ್ ಇದು ಹೆಂಗೋ ದೇವ್ರ ನಮ್ಮ ಮಹಿಮೆ ಒಂದ್ಲಿ ಬಿಡಿ ಬ್ರದರ್ ಅಂತ ಹೇಳ್ಬಿಡಿ. ಸೊ ಹಾಗಾಗಿ ನೀವೆಲ್ಲೂ ಸಿಗಾಕೊಳ್ಳೋಕೆ ಹೋಗ್ಬೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಜನ ಆ ಥರ ಮಾಡ್ತಾರೆ. ಹೌದು. ಮತ್ತು ಯೌವನಸ್ಥರಿಗೆ ಹೇಳ್ತೀನಿ, ದಯವಿಟ್ಟು ನಾನು ಸಹ ಹೆಂಗಾಗಿರುವಾಗ ರೌಡಿಸಮಲ್ಲಿ ಇಳಿಬೇಕು, ನಾನು ದೊಡ್ಡ ಅಂಡರ್ವರ್ಲ್ಡ್ ಡಾನ್ ಆಗಬೇಕು ಅಂತ ಇಷ್ಟಪಟ್ಟಂಥ ವ್ಯಕ್ತಿ ನಾನು. ಕಳ್ತನ ಸುಳ್ತನ ಎಲ್ಲ ಮಾಡಿದ್ದೇನೆ, ನನ್ನ ಸಾಕ್ಷಿನೇ ಬೇರೆ. ಸೊ ನನ್ನ ಜೀವಿತದಾಗಿ ನಾನು ಸೆಕೆಂಡ್ PUಗೆ ನಾನು ಪ್ರಿನ್ಸಿಪಲ್ಗೆ ಹೊಡೆದು ನನ್ನ ಹಾಲ್ ಟಿಕೆಟ್ನ ನಾನು ಕಳ್ಕೊಂಡ್ಬಿಟ್ಟೆ. ಅಲ್ಲಿಗೆ ನನ್ನ ಎಜುಕೇಷನ್ ಲೈಫ್ ಮುಗೀತು. ಅಲ್ಲಿ ಲೈಫ್ ಹಾಳಾಗೋಗಿದ್ದು ಮತ್ತು ಯೇಸು ಕ್ರಿಸ್ತನ ಬಳಿಗೆ ಬಂದ ಮೇಲೆ ಅದು ಸರಿ ಹೋಗಿತ್ತು. ಒಂದು ವೇಳೆ ಈ ಚಾನಲ್ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೆ, ಯೌವನಸ್ಥ ಮಕ್ಕಳನ್ನ ನಿಮ್ಗೆ ಹೇಳ್ತೇನೆ, ನಿಮ್ಮ ಲೈಫನ್ನು ದೇವರಿಗೆ ಕೊಡಿ. ಎಸ್ ಆಮೇಲೆ ಅವ್ರ ಮಾತನ್ನೇ ಸರಿಯಾಗಿ ರೂಪಿಸಲಿಕ್ಕೆ ಸಾಧ್ಯ. ಒಂದು ಸ್ಟೇಷನ್ ಒಬ್ಬ ಪೊಲೀಸ್ ಮಾರ್ಪಡಿಸ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು, ಒಂದು ತಂದೆ ತಾಯಿಗಳು ಮಾರ್ಪಡಿಸ್ಲಿಕ್ಕಾಗದೇ ಇರ್ತಕ್ಕಂಥ ಒಬ್ಬ ಮಗನನ್ನು, ಒಂದು ಸಮಾಜ ಮಾರ್ಪಡಿಸ್ಲಿಕ್ಕಾಗದೇ ಇರ್ತಕ್ಕಂಥ ಒಬ್ಬ ಮನುಷ್ಯನನ್ನು, ಒಂದು ಕೋರ್ಟ್ ಆಗಲಿ ಜೈಲಾಗಿ ಮಾರ್ಪಡಿಸ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ದೇವರು ಒಂದು ಕ್ಷಣದಲ್ಲಿ ಮಾರ್ಪಡಿಸ್ಬಿಡ್ತಾರೆ. ಆಮೇನ್. ಅದ್ಭುತ. ಸೊ ಅದಕ್ಕೋಸ್ಕರ ನಿಜವಾದ ಮಾತು. ನಿಜವಾಗ್ಲೂ ದೇವರೊಟ್ಟಿಗೆ ಇರ್ರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಅನೇಕ ವಿಷಯಗಳನ್ನು ನಿಮ್ಮ ಮುಖಾಂತರ ತಿಳ್ಕೊಳ್ಳುವಂಥ ದೇವರು ಸಹಾಯ ಮಾಡಿದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಕಳೆದ 4 ಸಂಚಿಕೆಯಿಂದ ನಮ್ಮ ಜೊತೆಯಲ್ಲಿ ನೀವು ಇದ್ದುಕೊಂಡು ಅನೇಕ ವಿಷಯಗಳನ್ನು, ಸಾಕ್ಷಿಗಳನ್ನು, ಕೆಲವು ಅನುಭವಗಳಂತ ಅದ್ಭುತವಾದ ಅನುಭವಗಳನ್ನು ನಿಮ್ಮ ಮುಖಾಂತರ ಕೇಳುವಂಥ ದೇವರು ಸಹಾಯ ಮಾಡಿದ್ದಾರೆ. ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಪ್ರಿಯ ನಮ್ಮ ಆಶ್ರಯ ಚಾನಲನ್ನು ವೀಕ್ಷಿಸಿರುವಂಥ ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ನಾವು ತಿರುಗೊಂದು ವಂದನೆ ಸಲ್ಲಿಸ್ತೇನೆ. ಕಳೆದ 4 ಸಂಚಿಕೆಯಿಂದ ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಅನೇಕ ಅನುಭವ ಸಾಕ್ಷಿಗಳನ್ನು ಹಂಚಿ ನಮ್ಮ ಮೊದಲೇ ಹಾಡುಗಳನ್ನು ಹಾಡಿ ನಮ್ಮನ್ನು ಸಂತೋಷಪಡಿಸಿದ್ದೀರಾ. ದೇವರ ನಾಮವನ್ನು ಮೇಲೆ ಕೆತ್ತಿದ್ದೀರಾ. ದೇವರಿಗೆ ಸ್ತೋತ್ರ. ನಾನು ನಿಮ್ಮ ಹತ್ರ ಕೇಳಿಕೊಳ್ಳುವಂಥ ಒಂದು ವಿನಂತಿ ಏನಂದರೆ, ನಾನು ಕಳೆದ ಪ್ರತಿಯೊಂದು ಬಾರಿ ಕೂಡ ಅದನ್ನು ನಾನು ರಿಪೀಟ್ ಮಾಡ್ತೇನೆ. ಯಾಕಂದರೆ ಎಲ್ಲ ವಿಶ್ವಾಸಿಗಳಿರ್ಬೋದು, ಎಲ್ಲರ ಹತ್ರ ಕೇಳಿಕೊಳ್ಳೋದು, ನಿಜವಾದ ಒರಿಜಿನಲ್ CD-ಯನ್ನು ನೀವು ತಗೊಳ್ಳಿ. ಯಾವುದೇ ಪೆನ್ ಡ್ರೈವ್ ಇರ್ಬೋದು, ಮೆಮರಿ ಕಾರ್ಡ್, ಬ್ಲೂಟೂತ್ ಅಂತ ತಗೊಳ್ಬೇಡಿ. ತಗೊಂಡ್ರೂ ತೊಂದರೆ ಇಲ್ಲ, CD-ಗಳನ್ನು ತಗೊಳ್ಳಿ. ನೀವು ಎಲ್ಲ CD-ಗಳನ್ನು ತಗೊಳ್ಳಿ. ಯಾರೂ ಕೂಡ ಕಷ್ಟಪಟ್ಟು CD, ಯಾರಿಗೂ ಗೊತ್ತಿರೋದಿಲ್ಲ ಆ CD ಎಂದು ಎಷ್ಟು ನೋವಿದೆ ಎಂಬುದಾಗಿ. ಅವರ ಇಲ್ಲಿ ಬಂದು ಕೂತ್ಕೊಂಡ್ರೆ ಮಾತ್ರ ಗೊತ್ತಾಗ್ತದೆ ಜನರಿಗೆ ಏನೆಲ್ಲ ಅವರು ಅದಕ್ಕಾಗಿ ಬಿತ್ತಿದ್ದಾರೆ, ಎಷ್ಟು ಒಂದು
ಶ್ರಮೆಯನ್ನು ಅನುಭವಿಸಿದೆ ಎಂಬುದಾಗಿ. ನೀವು ಹತ್ತಿರದ ನಮ್ಮ ಬೆಥೆಲ್ ಚರ್ಚಲ್ಲಿ ಬುಕ್ ಸ್ಟಾಲ್ ಇದೆ, ಅಲ್ಲಿ ನೀವು ತೆಗೆದುಕೊಳ್ಬೋದು. ಎಲ್ಲ ಸಿ ಡಿಗಳು ನಮ್ಮಲ್ಲಿ ಸಿಗ್ತದೆ. ಶಾರೋ ಇಲ್ಲಿ ತನಕ ಇಲ್ಲಿ ಬಂದಂಥ ಎಲ್ಲ ಆತ್ಮಿಕ ಆರಾಧನೆ ನಾಯಕರ ಪ್ರತಿಯೊಂದು ಸಿ ಡಿಗಳು, ಬೇಕಾದ ಪುಸ್ತಕಗಳೆಲ್ಲ ಸಿಗ್ತದೆ. ನೀವು ತಗೊಳ್ಳಿ. ನಿಮ್ಮ ಆತ್ಮೀಯ ಫ್ರೆಂಡ್ಸ್ಗಳಿರ್ಬೋದು, ಕುಟುಂಬದವರಿಗೆ, ಸ್ನೇಹಿತರಿಗೆ, ಎಲ್ಲರಿಗೆ ನೀವು ಬಂಧುವರ್ಗದವರಿಗೆ ಅದನ್ನು ಸಹಾಯ ಮಾಡ್ಬೋದು. ಅದರ ಮುಖಾಂತರ ನಾವು ಸೇವೆಯನ್ನು ಮೇಲಕ್ಕೆತ್ಬೋದು. ಅನೇಕ ಸಿ ಡಿಗಳು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಿ ಡಿಗಳು ನಮ್ಮ ಕನ್ನಡದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ನಮ್ಮ ನೋಡುವಂಥ ಎಲ್ಲ ವೀಕ್ಷಕರು ಅದನ್ನು ಮಾಡಿದರೆ. ಏನಿರಲಿ, ಇಲ್ಲಿ ತನಕ ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಅನೇಕ ಸಾಕ್ಷಿಗಳು ಹಂಚಿದ್ದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸ್ತೇನೆ. ಮೊದಲನೇದಾಗಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ನಾವು ವಂದನೆಯನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು. ಮತ್ತು ನಮ್ಮೆಲ್ಲ ಆಶ್ರಯ ತಂಡದ ಪರವಾಗಿ, ನಮ್ಮ ನಿರ್ದೇಶಕರ ಪರವಾಗಿ, ತಿರುಗಂದವರ್ತಿ 4 ಸಂಚಿಕೆಯಲ್ಲಿ ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಅನೇಕ ಸಮಯವನ್ನು ನಮಗಾಗಿ ತೆಗೆದು ನೀವು ಈ ಒಂದು ತ್ಯಾಗ ಮಾಡಿ ಬಂದಿದ್ದೀರಿ ಅಷ್ಟು ದೂರದಿಂದ, ಬೆಂಗಳೂರು ಪಟ್ಟಣದಿಂದ. ದೇವರು ನಿಮ್ಮ ಮುಂದಿನ ಜೀವಿತ, ಮುಂದಿನ ನಿಮ್ಮ ಸೇವೆ, ಮುಂದಿನ ಸಿ ಡಿ ಇರ್ಬೋದು, ಎಲ್ಲದರಲ್ಲೂ ಅದ್ಭುತವಾದ ಯಶಸ್ಸನ್ನು ಕೊಡಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಥ್ಯಾಂಕ್ ಯು. ವಂದನೆ ನಿಮಗೆ. ನಾನು ಸಹ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಈ ಚಾನಲ್ ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲ ಜನರಿಗೆ ನಿಮ್ಮ ಸಿ ಡಿಗಳನ್ನ ನಮ್ಮ ಸಿ ಡಿಗಳನ್ನ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕನ್ನಡ ಹಾಡುಗಳನ್ನ ಕರ್ನಾಟಕ ರಾಜ್ಯಕ್ಕೆ ಸೀಮಿತಗೊಳಿಸಬೇಡ್ರಿ. ಒಂದು ವೇಳೆ ನಿಮಗೆ ಪರಿಚಯ ಇರ್ತಕ್ಕಂಥವ್ರು ತಮಿಳ್ನಾಡಲ್ಲಿದ್ದರೆ ತಮಿಳ್ನಾಡಿಗೂ ಸಹ ಕಳಿಸ್ಕೊಡಿ. ನಿಮಗೆ ಪರಿಚಯ ಇದ್ದ ಕರ್ನಾಟಕದ ಜನ ಅಬ್ರಾಡಲ್ಲಿದ್ದರೆ ಹೊರದೇಶಗಳಲ್ಲಿ ಕಳಿಸ್ಕೊಡಿ. ತಮಿಳ್ನಾಡಲ್ಲಿ ಇರ್ತಕ್ಕಂಥ ಸಿ ಡಿಗಳು ಏನು ಮಾಡ್ತಾರೆ, ಎಲ್ಲ ಅಬ್ರಾಡಿಗೆ ಕಳಿಸ್ಕೊಡ್ತಾರೆ. ಶ್ರೀಲಂಕಾ ಕಳಿಸ್ಕೊಡ್ತಾರೆ, ಮಲೇಷ್ಯಾ ಕಳಿಸ್ಕೊಡ್ತಾರೆ, ದುಬೈಗೆ ಕಳಿಸ್ಕೊಡ್ತಾರೆ. ಅಲ್ಲೆಲ್ಲ ತಮಿಳ್ನವ್ರು ಇದ್ದಾರೆ. ಎಲ್ಲರೂ ಸಹ ಕರೆಸಿ ಒಳ್ಳೊಳ್ಳೆ ಮೀಟಿಂಗ್ಗಳನ್ನ ಮಾಡ್ತಾರೆ. ನಾನು ಹೇಳೋದೇನಂತಂದರೆ, ನಮ್ಮ ಕರ್ನಾಟಕದ ಜನತೆಗೂ ಸಹ ಆ ಒಂದು ಮನಸ್ಸು ಬಾರಬೇಕು. ಹೌದಾ? ನೀವು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಡಿ. ಈ ಥರ ಒಂದು ಒಳ್ಳೆ ಸಿ ಡಿ ಇದೆ, ಈ ಒಳ್ಳೆ ಸಿಂಗರು, ನೀವು ತೆಗೆದುಕೊಳ್ಳ್ರಿ, ಆತ್ಮಿಕವಾದ ಆಶೀರ್ವಾದ ಹೊಂದ್ಕೊಳ್ಳಿ ಅಂತ ಅಂದ್ಬಿಟ್ಟು ನೀವು ಹೊರದೇಶಗಳಿಗೆ ದಯವಿಟ್ಟು ಪರಿಚಯ ಮಾಡಿಕೊಡ್ರಿ ಅಂತ ನಾನು ಕೇಳ್ಕೊಳ್ತೇನೆ. ಮತ್ತೊಂದು ಸಾರಿ ಇದನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲ ಆಸರೆಯ ಚಾನಲ್ನ ವೀಕ್ಷಕರಿಗೂ ಹಾಗೂ ಆಸರೆ ಚಾನಲ್ನ ಎಲ್ಲ ತಂಡದವರಿಗೂ ನಿಮಗೂ ಸಹ ನಾವು ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆ. ಥ್ಯಾಂಕ್ ಯು. ನಮ್ಮ ಆತ್ಮೀಯ ಆಸರೆ ಟಿವಿ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಕರ್ತನ ಚಿತ್ತವಾದರೆ ಮತ್ತೊಬ್ಬ ಆರಾಧನಾ ನಾಯಕನೊಂದಿಗೆ ಮತ್ತೆ ನಿಮ್ಮ ಭೇಟಿ. ಅಲ್ಲಿ ತನಕ ನಿರಂತರ ನೋಡ್ತಾ ಇರಿ ಆಸರೆ ಟಿವಿ. ವಂದನೆಗಳು.